ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದಡಲ್ಲಿ ಹರಡಿಸುವ ಬಳ್ಳಿ ಎಲ್ಲಿ ನೋಡಿದಡಲ್ಲಿ ಹರಡಿಸುವ ಬಳ್ಳಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನಿ ಮಾಮರ ಶರಣರೆ ಸಿರಿಬಳ್ಳಿ ಬಸವನಿ ಮಾಮರ ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ ಅಲ್ಲಮ ಪ್ರಭುದೇವ ಎಲ್ಲ ಬಲಿದ ಯೋಗಿ ಅಲ್ಲಮ ಪ್ರಭುದೇವ ಎಲ್ಲ ಬಲಿದ ಯೋಗಿ ನಿಂತರು ನಿಧಿಯಾಗಿ ಶಿವಪಥಕ್ಕೆ ನಿಂತರು ನಿಧಿಯಾಗಿ ಶಿವಪಥಕ್ಕೆ ಬಸವನಿ ಮಾಮರ ಶರಣರೆ ಸಿರಿಬಳ್ಳಿ ಬಸವನಿ ಮಾಮರ ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ವಚನಾಮೃತ ಫಲ ಅನುಭವದಲ್ಲಿ ಕಾಶ್ಮೀರದ ಅರಸು ಮೊಳಿಗೆಯ ಮಾರಯ್ಯ ಶಿವಭಕ್ತ ಅಂಬಿಗರ ಚೌಡಯ್ಯ ಕಾಶ್ಮೀರದ ಅರಸು ಮೊಳಿಗೆಯ ಮಾರಯ್ಯ ಶಿವಭಕ್ತ ಅಂಬಿಗರ ಚೌಡಯ್ಯ ಕಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನೆಲೆಯ ಕಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನೆಲೆಯ ಬಸವಣ್ಣನ ಮನೆಯೇ ಶಿವನಿಲಯ ಬಸವಣ್ಣನ ಮನೆಯೇ ಶಿವನಿಲಯ ಬಸವನಿ ಮಾಮರ ಶರಣರೆ ಸಿರಿಬಳ್ಳಿ ಬಸವನಿ ಮಾಮರ ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ವಚನಾಮೃತ ಫಲ ಅನುಭವದಲ್ಲಿ ಮೊಳಿಗೆಯ ಮಹಾದೇವಿ ನೀಲಮ್ಮ ನಾಗಮ್ಮ ಗಂಗಮ್ಮ ಶರಣೆಯರ ಪಡೆದಣ್ಣ ಮೊಳಿಗೆಯ ಮಹಾದೇವಿ ನೀಲಮ್ಮ ನಾಗಮ್ಮ ಗಂಗಮ್ಮ ಶರಣೆಯರ ಪಡೆದಣ್ಣ ಅಣ್ಣನ ಅಳಿಯ ಶ್ರೀ ಚನ್ನ ಬಸವಣ್ಣ ಅಣ್ಣನ ಅಳಿಯ ಶ್ರೀ ಚನ್ನ ಬಸವಣ್ಣ ಅಣ್ಣನ ಅಳಿಯ ಶ್ರೀ ಚನ್ನ ಬಸವಣ್ಣ ಕಾಣುವ ನಿಜ ತಾಣ ಕಲ್ಯಾಣ ಕಾಣುವ ನಿಜ ತಾಣ ಕಲ್ಯಾಣ ಬಸವನಿ ಮಾಮರ ಶರಣರೆ ಸಿರಿಬಳ್ಳಿ ಬಸವನಿ ಮಾಮರ ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದಡಲ್ಲಿ ಹರಡಿಸುವ ಬಳ್ಳಿ ಎಲ್ಲಿ ನೋಡಿದಡಲ್ಲಿ ಹರಡಿಸುವ ಬಳ್ಳಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನಿ ಮಾಮರ ಬಸವನಿ ಮಾಮರ ಬಸವನೇ ಮಾಮರ
ರಂಗು ರಂಗಿನ ಬದುಕಿನ ಜಯ ಬದುಕು ಬರೆಯುವ ಆಟ ಇದು ನಾಟಕ ಥೇಟ ಇದು ನಾಟಕ ಥೇಟ ರಂಗು ರಂಗಿನ ಬದುಕಿನ ಜಯ ಬದುಕು ಬರೆಯುವಾಟ ರಂಗು ರಂಗಿನ ಬದುಕಿನ ಜಯ ಬದುಕು ಬರೆಯುವಾಟ ಇದು ನಾಟಕ ಥೇಟ ಇದು ನಾಟಕ ಥೇಟ ರಾತ್ರಿನಿದ್ದಲೇ ಕಂಡ ಕನಸನ್ನು ನನಸು ಮಾಡುವಾಟ ರಾತ್ರಿನಿದ್ದಲೇ ಕಂಡ ಕನಸನ್ನು ನನಸು ಮಾಡುವಾಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಮನುಜರೆಂಬೂರ ಮನದಲೊಮ್ಮೆ ಮಲಗಿ ಏಳುವಾಟ ಮನುಜರೆಂಬೂರ ಮನದಲೊಮ್ಮೆ ಮಲಗಿ ಏಳುವಾಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಯಲ್ಲೊಮ್ಮೆ ಆಡುವಾಟ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಯಲ್ಲೊಮ್ಮೆ ಆಡುವಾಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಇದು ನಾಟಕ ಥೇಟ ರಂಗು ರಂಗಿನ ಬದುಕಿನ ಜಯ ಬದುಕು ಬರೆಯುವಾಟ ನಾಡಿರುವುದು ನಮಗಾಗಿ ನಾನಿರುವುದು ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿ ಬಿಸಿರೇಕೆ ಕಣ್ಣೀರೇಕೆ ಬಿಸಿ ಬಿಸಿರೇಕೆ ಬಾಳುವಿಗಲ್ಲ ಹಾಯಾಗಿ ಬಾಳುವಿಗಲ್ಲ ಹಾಯಾಗಿ ನಾನಿರುವುದು ನಿಮಗಾಗಿ. ನಮಸ್ಕಾರ ಸರ್, ನನ್ನ ಹೆಸರು. ನಿಮ್ಮ ಪೋಸ್ಟು ಇನ್ನೂ ಬಂದಿಲ್ಲ ಸರ್. ನಿಮ್ಮ ಮನಿ ಆರ್ಡ್ರು ಇನ್ನೂ ಬಂದಿಲ್ಲ ಸರ್. ಬಂದೆ ಸರ್. ಹಿಂಗೆಲ್ಲ ಕರೀತಾರೆ ಸರ್. ಇನ್ನು ನಮ್ಮ ಮನೆಯವಳು, ನನ್ನ ಹೆಂಡತಿ, ನನ್ನ ವೈಫು, ನನ್ನ ಅರ್ಧಾಂಗಿ, ನನ್ನ ಬೀಬಿ ಹ್ಯಾಂಗ್ ಕರೀತಾಳಂದ್ರ ಗೊತ್ತಾಯ್ತಲ್ಲ ಸರ್. ಇನ್ನು ಬಾಯಿ ಬಿಟ್ಟು ಹೇಳ್ಬೇಕಾ? ಇನ್ನೊಂದಷ್ಟು ಜನ ನನ್ನ ಪ್ರೀತಿಯಿಂದ ಗೌರವದಿಂದ ಹೀಗೂ ಕರೀತಾರೆ ಸರ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಾನು ಭಾರಿ ಪಾಪ್ಯುಲರ್ ಫಿಗರ್ ಸರ್. ಈ ಜನಮಾನಸದಲ್ಲಿ ಇರೋದಂತಾರಲ್ಲ ಹಂಗ. ನಿಮ್ಗೊಂದು ಗೊತ್ತಾ ಸರ್, ನಮ್ಮ ಅಪ್ಪ ಅಮ್ಮನ ಮದುವೆ ಆಗಿ 15 ವರ್ಷಗಳೇ ಕಳೆದ್ರು ಮಕ್ಕಳೇ ಆಗಿರ್ಲಂತೆ. ಯಾರೋ ನಿಮ್ಮಂತ ಪುಣ್ಯಾತ್ಮರ ಮಾತು ಕೇಳಿ ರಾಮದುರ್ಗದ ಎಲ್ಲಮ್ಮ ಗುಡ್ಡಕ್ಕ ನಮ್ಮ ಅಪ್ಪ ಹರಕಿ ಹೊತ್ನಂತ. ಆ ಎಲ್ಲಮ್ಮನ ಹರಕಿ ತಿರ್ಸಿದ ವರ್ಷನೇ ನಾನು ಈ ಭೂಮಿಗೆ ಬಂದಿದ್ದು, ಜನ್ಮ ತಾಳಿದ್ದು, ಹುಟ್ಟಿದ್ದು. ಅಂದ್ರ
ಬಾರ್ನಾಗಿದ್ದು. ಊಧಾ ಊಧಾ ಊಧಾ. ನೋಡಿ ಸರ್, ನನಗೆ ಮದುವೆ ಆಗಿ 2 ವರ್ಷ ಆಯ್ತು. 3 ಗಂಡು ಮಕ್ಕಳು. ಅವ್ರು ಮಾತ್ರ ಯಾವ ದೇವರ ಹರಕೆ ಹುಟ್ಟಿದ್ದಲ್ಲ ಸರ್, ಓನ್ ಪ್ರಾಡಕ್ಟ್. ಆದ್ರೂ ಹೇಳ್ತೀನಿ ಸರ್, ಈ ಪೋಸ್ಟ್ ಮೇಲಪ್ಪ ಇರೋದೇ ನಿಮಗಾಗಿ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಕಿಸಿದೇಕೆ, ಕಣ್ಣೀರೇಕೆ ಕಿಸಿದೇಕೆ, ಬಾಳುವುದೆಲ್ಲ ಹಾಯಾಗಿ, ಬಾಳುವುದೆಲ್ಲ ಹಾಯಾಗಿ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರ ತಂದರು. ನಾನು ಇದುವರೆಗೂ ದುಡ್ದಿದ್ದು ಮಾಡಿದ್ದು ಮಟ್ಟಿದ್ದು ಮನೆಗೆ ಮತ್ತು ಮಕ್ಕಳಿಗೆ. ಆದ್ರೆ ಇವತ್ತು ಆ ಮನೆಗೆ ಮಕ್ಕಳಿಗೆ ನಾನು ಬೇಡವಾಗಿದ್ದೀನಿ. ನಿನ್ನಂತರಂಗವ ಅವರೇನು ಬಲಿಯರು. ನನ್ನ ಹೆಂಡತಿ ಮಕ್ಕಳ ಕಣ್ಣಲ್ಲಿ ಒಂದು ಹನಿ ನೀರು ತರಿಸ್ತವನಲ್ಲ, ನನ್ನ ಇಡೀ ಜೀವನ ಅವ್ರಿಗಾಗೆ ಸವಿಸಿದ್ದೀನಿ. ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಕುಂತ್ರು ಸಮಾಧಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ. ಮಲಗಿದ್ರೆ ಹೆಂಡತಿ ಮಕ್ಕಳು ರಾಕ್ಷಸಾಕಾರವಾಗಿ ಬರ್ತಾರೆ. ಇಲ್ಲ, ನಾನೇ ಅವ್ರ ಕಣ್ಣಿಗೆ ರಾಕ್ಷಸನ ಕಾಣ್ತೀನೋ ಏನೋ. ನನ್ನ ಹೆಸರು ರಾಜಣ್ಣ ಅಂತ ಜನ ಗೌರವದಿಂದ ಸಾಹುಕಾರ ರಾಜಣ್ಣ ಅಂತ ಕರೀತಾರೆ. ಅಂತ ಸಾಹುಕಾರ ರಾಜಣ್ಣನ ಖರ್ಚಿಗೆ 100 ರೂಪಾಯಿ ಬೇಕಂದ್ರೆ ಮಕ್ಕಳೆದುರಿಗೆ ಕೈ ಚಾಚಬೇಕು. ಮಕ್ಕಳು ಏನೇನ್ ಕಾಟ, ಸುಮ್ಮನೆ ಮೂಲೆಯಲ್ಲೆಲ್ಲಾದ್ರೂ ಬಿದ್ದಿರು ಅಂತಾರೆ. ಈ ಸಾಹುಕಾರ ರಾಜಣ್ಣ ಯಾವತ್ತು ಕೈ ಎತ್ತು ಕೊಟ್ಟವನು, ಕೈ ಚಾಚಿದವನಲ್ಲ. ನನ್ನ ಕೊನೆ ಸೊಸೆಗೆ ಹೇಳ್ತೀನಿ, ಅವ್ವ ನನಗೆ ಶುಗರ್ ಐತಿ, ಚಾಕ ಸಕ್ಕರೆ ಹಾಕ್ತೆ ಕೊಡು ಅಂತ. ಆದ್ರೆ ಆಕೆ ಬೇಕು ಅಂತಲೇ ಸಕ್ಕರೆ ಜಾಸ್ತಿ ಹಾಕ್ಕೊಡ್ತಾಳೆ. ಬೇಗ ಗೊಟ್ಟಕ್ಕನ್ಲಿ ಅಂತಾನೋ ಏನೋ. ನನ್ನ ಮೊಮ್ಮಗಳು ಗೌರಿ ಮುದ್ದಾದ ಹುಡುಗಿ, ತುಂಬಾ ಚೂಟಿಯಾಗಿದ್ದಾಳೆ. ಅವಳು ನನಗೆ ಅಂತ ಲಾಡು ಜಿಲೇಬಿ ತಗೊಂಡು ಬರ್ತಾಳೆ. ಅವ ನನಗೆ ಶುಗರ್ ಐತಿ ಬ್ಯಾಡವ ಅಂದ್ರೂ ಕೇಳುದಿಲ್ಲ, ಪ್ರೀತಿಯಿಂದ ಬಾಯಿಗೆ ಹಾಕ್ತಾಳೆ. ಅವಳು ಪ್ರೀತಿ ಮುಂದೆ ನನ್ನ BP ಶುಗರು ಎಲ್ಲ ಮಾಯವಾಗ್ಬಿಡುತ್ತೆ. ಚಾಡಿ ಹೇಳ್ತಿದ್ದೀನಿ ಅಂದ್ಕೋಬೇಡಿ. ನನ್ನ 2ನೇ ಸೊಸೆ ಲಕ್ಷ್ಮಿ ತನ್ನ ಗಂಡನಿಗೆ ಅಂದ್ರೆ ನನ್ನ ಮಗನಿಗೆ ಹೇಳ್ತಾಳೆ, ನಿಮ್ಮ ಅಪ್ಪನ ಕಾಟ ಜಾಸ್ತಿ ಆಯ್ತು, ಮೊದಲು ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರಿಸಿ ಬನ್ನಿ ಅಂತಾಳೆ. 15 ಸೈಟು, 18 ಎಕರೆ ತೋಟ, 3 ಅಂತಸ್ತಿನ ಮನೆ ಕಟ್ಸಿದ ನಾನು ವೃದ್ಧಾಶ್ರಮಕ್ಕೆ. ಸುಳ್ಳು, ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಸಂಸಾರದಾಟ, ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಸಂಸಾರದಾಟ, ಎಲ್ಲ ಸುಳ್ಳು. ನಾನು ಸುಳ್ಳು, ನೀನು ಸುಳ್ಳು, ಅವನು ಸುಳ್ಳು, ಮತ್ತಿವನು ಸುಳ್ಳು. ನಮ್ಮ ಬೀಚಿನ ಹಣವರ ಸುಳ್ಳು, ಸೃಷ್ಟಿಕರ್ತನವ ಮೊದಲೇ ಸುಳ್ಳು. ಸುಳ್ಳು ಸುಳ್ಳು ಸುಳ್ಳು. ಇದು ಗೊತ್ತಿದ್ರು ನನ್ನೂ ಅಲ್ಲ, ನನ್ನ ಮನೆ, ನನ್ನ ಆಸ್ತಿ ಅಂತ ಯಾಕೆ ಬಡದಾಡ್ತೀವಿ ರಾಜಪ್ಪ ನಾವು? ಅದೇ ಈ
ಬದುಕಿನ ಬೆರಗು. ಆ ಬೆರಗಿಗೆ ನಾನಂತೂ ಬೆಚ್ಚಿ ಬೆರಗಾಗಿನಪ್ಪ. ನಾವು ಮಕ್ಕಳಿಗೆ ಆಸ್ತಿ ಮಾಡಬಾರ್ದಾಗಿತ್ತು ರಾಜಪ್ಪ, ಮಕ್ಕಳನ್ನೇ ಆಸ್ತಿ ಮಾಡಬೇಕಾಗಿತ್ತು. ಸುಳ್ಳೇ ಸುಳ್ಳು. ಈಗ ನನ್ನ ಮುಂದೆನೆ ಆಸ್ತಿ ಹಂಚ್ಕೊಂತಾರಂತ ಕೈ ಮುಗಿದು ಕೇಳ್ಕೊಂಡು ನನ್ನ ಜೀವ ಇರೋವರೆಗೂ ತಡಿರಪ್ಪ ಅಂತ ಒಬ್ರು ನನ್ನ ಮಾತು ಕೇಳಿಲ್ಲ. ಬಹಳ ಸಂಕಟ ಆಗ್ತತ್ತು. ಸಂಸಾರದಾಟ ನನ್ನ ಸಾಯೋವರೆಗೂ ನೋಡ್ಕೊಂಡವ್ರಿಗೆ ಒಂದು ಪಾಲು ಹೆಚ್ಚು ಕೊಡ್ತಾರಂತ. ಎಲ್ಲ ಸುಳ್ಳು. ಎಲ್ಲ ಸುಳ್ಳು. ಅವ್ರಿಗೆ ಆಸ್ತಿ ಹಂಚು ಗೊತ್ತು, ಪ್ರೀತಿ ಹಂಚು ಗೊತ್ತಿಲ್ಲೋ. ಪ್ರೀತಿಸಕ ಪ್ರೀತಿ ಹಂಚಕ ಎದಿ ಬೇಕೋ ರಾಜಪ್ಪ. ಆ ಎದಿ ಇವ್ರಿಗೆಲ್ಲ ಎತ್ತಿಗಿ. ಪ್ರೀತಿ ಅನ್ನೋದು ಅಮೂರ್ತವಾದದ್ದು ಸುಭಾಸ. ಆ ಅಮೂರ್ತವಾದ ಪ್ರೀತಿ ಮನುಷ್ಯನ ಎದಿ ಒಳಗೆ ಹೊಕ್ಕು ಮೂರ್ತ ರೂಪ ಪಡಿತೈತಿ. ಆ ಮೂರ್ತ ರೂಪದ ಪ್ರೀತಿ ಕೆಲವರು ಕಣ್ಣಿಗೆ ಕಾಣಿಸೋದಿಲ್ಲ, ಕೆಲವರು ಅದನ್ನ ತೋರಿಸೋದೇ ಇಲ್ಲ. ಹೇ ಪೋಸ್ಟ್ಮನ್ ಬಂದ. ಪುಷ್ಪನ್ ಬಂದ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವುದೆಲ್ಲ ಹಾಯಾಗಿ, ಬಾಳುವುದೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಏನ ನನ್ ಪಿಂಚಣಿ ಯಾವಾಗ ಬರ್ತೈತಪ್ಪ? ಪೋಸ್ಟ್ ಆಫೀಸ್ಗೆ ಹೋಗ್ತೀನಿ, ಬೈದ್ರ ತಂದು ಕೊಡ್ತೀನಿ. 8 ದಿವಸದಿಂದ ಇದೇ ಮಾತು ಕೇಳಕತ್ತೀವಿ ನಾವು. ಏನ್ ತಿಳ್ಕೊಂಡಿದ್ರಿ ನನ್ನ? ಏನಂತ ತಿಳ್ಕೊಂಡಿದ್ರಿ ಅಂತ? ಉಧಾ ಉಧಾ ಉಧಾ. ಏ ಮುದ್ಕ ಬೈಲ್, ನೀನು ಬಾ. ಯಾಕಪ್ಪ ನಾವಂತದ್ ಏನಂದಿವಿ? ಹೌದು, ನಾವೇನಂದ್ವಿ? ಯಾಕೆ ಸಿಟ್ಟಾಕಿಯೋ? ಏನಂದ್ರ ಪಿಂಚಣಿ ಕೊಡು ಪಿಂಚಣಿ ಕೊಡು ಅಂದ್ರ ನಾನೇನ್ ನಮ್ಮ ಅಪ್ಪನೇ ಅಂತ ಅಂದ್ಕೊಳ್ಳ? ಉಧಾ ಉಧಾ ಉಧಾ. ನನಗೂ ಹೆಂಡತಿ ಮಕ್ಳು ಅದಾರ, ಸಂಸಾರ ಅನ್ನೋದೊಂದ್ ಐತಿ. ಈ ಸರ್ಕಾರದವ್ರು ಕೊಡೋ ಪಗಾರದಾಗ ಹೆಂಡತಿ ಮಕ್ಕಳಿಗೆ 3 ಹೊತ್ತು ಊಟ ಹಾಕದ ಕಷ್ಟ ಐತಿ. ಉಧಾ ಉಧಾ ಉಧಾ. ಅಂತದ್ರಾಗ ಪಿಂಚಣಿ ಕೊಡು ಅಂದ್ರ ನಾನು ಎಲ್ಲಿದ್ರೆ ತಂದ್ಕೊಳ್ಳಿ? ಆದ್ರೂ ಹೇಳ್ತೀನಿ ಅಜ್ಜ, ಈ ಪೋಸ್ಟ್ ಮೇಲೆಲ್ಲಪ್ಪ ಇರೋದೇ ನಿಮಗಾಗಿ. ಆಯ್ತು ಬಿಡಪ್ಪ, ಬೇಸರ ಮಾಡ್ಕೋಬೇಡ. ಲಘೂನು ಹೋಗಿ ಪಿಂಚಣಿ ಸಮೇತ ವಾಪಸ್ ಬಾ. ಹಾ, ನಾವಿಲ್ಲೇ ಕಾಯ್ತಾ ಕುಂತಿರ್ತೀವಿ. ಕಾಯೋಣ ಬಾ ಗೆಳೆಯ, ಊರೋಣ ಬಾ ಗೆಳೆಯ, ಪಿಂಚಣಿ ಬರವರೆಗೂ ಊರೋಣ ಬಾ ಗೆಳೆಯ. ನೋಡಿ ಸರ್, ನಮಗೋಸ್ಕರ ಬಡವರು, ಶ್ರೀಮಂತರು, ಅಂಗವಿಕಲರು, ಕಲಾವಿದರು, ವಿಧವೆಯರು ಎಲ್ಲರೂ ನಮಗೋಸ್ಕರ ವೇಟ್ ಮಾಡ್ತಾರೆ. ನಮ್ಮ ವ್ಯಾಲ್ಯೂವೇ ಅಂತದ್ದು. ಆದ್ರೆ ನನಗೂ ವಯಸ್ಸಾಗತ್ತಂತ ನೆನೆಸ್ಕೊಂಡ್ರ ಭಯ ಆಗತ್ತ. ಆದ್ರೂ ಹೇಳ್ತೀರಿ ಸರ್, ಈ ಪೋಸ್ಟ್ ಮೇಲೆಲ್ಲಪ್ಪ ಇರೋದೇ ನಿಮಗಾಗಿ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವುದೆಲ್ಲ ಹಾಯಾಗಿ, ಬಾಳುವುದೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಟಾಟಾ ಮಾಡ್ತೀನಪ್ಪ. ಪಿಂಚಣಿ ಬರ್ಲಿ ಅಂತ ನಮ್ಮ ಜನ್ಮನೆ ಹಿಂಗಾಯ್ತು ನೋಡು, ಕಾಯೋದ್ರಾಗೆ ಕಳ್ದೋದಂಗಾಯ್ತು. ಇನ್ನು ಉಳಿದ ದಿನಗಳನ್ನಾದ್ರೂ ಖುಷಿಯಿಂದ ಕಳೆಯೋಣ ಬಿಡ. ಅದಕ್ಕಾದ್ರೂ ಪಿಂಚಣಿ ಬರ್ಬೇಕಲ್ಲಪ್ಪ. ನಾಗೇಶ್ ಬಂದ. ಸಮಯ ತಿಕ್ಕಿ ತಿಕ್ಕಿ ತೊಳೆಯಬೇಕ ನಿನ್ನ ಹೃದಯ, ಉದ್ರಿ ಮಾನಭಂಗ ರೋಕಡ ಪ್ರೇಮ ಸಂಘ ಅಚ್ಚದಿನ್ ಎಲ್ಲರಿಗೂ ಸಿಗ್ಲಿ. ಹಕ್ಕಿಯಾಗಿ ಚುಕ್ಕಿಯಾಗಿ ಹುಕ್ಕುವ ಸಾಗರ ಮಾಡಿ ಜಗದಿಂದ ಬೆಳಗಬೇಕ ಜಗದೊಳಗ. ರೊಕ್ಕ ತಾ ತಾ ತಾ. ಪಿಂಚಣಿ ಬರ್ಲಿ ಬರ್ಲಿ ಬರ್ಲಿ. ಬಾಕಿ ಬರ್ಲಿ ಬರ್ಲಿ ಬರ್ಲಿ. ಏ ರಾಜಪ್ಪ, ಹೂದು ಊದು ಪಿಂಗಿ. ನಾಗೇಶ,
ನಾಗು ಹಾ. ಪೋಸ್ಟ್ ಮ್ಯಾನು ಪೋಸ್ಟ್ ಆಫೀಸಿಗೆ ಹೋಗ್ಯಾನೆ, ಬಂದ್ ಕೂಡ್ಲೆ ರೊಕ್ಕ ಕೊಡ್ತೀವಿ, 2 ಉದ್ರೆ ಚಾ ಕೊಡು. ಏ ರಾಜಪ್ಪಜ್ಜ, ಇನ್ನು ಪಿಂಚಣಿ ರೊಕ್ಕ ನಂಬ್ಕೊಂಡು ನಾವು ಉದ್ರಿ ಕೊಡಕ್ ಆಗಂಗಿಲ್ಲ. ಯಾಕಂದ್ರ ನಂದು ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಐತಿ. ಏನ್ ಇನ್ವೆಸ್ಟ್ಮೆಂಟ್ ಅಪ್ಪ? ಒಂದಿಷ್ಟು ಚಾ ಪುಡಿ, ಒಂದಿಷ್ಟು ಸಕ್ರಿ, 1-2 ಹನಿ ಹಾಲು ಹಾಕ್ತಿ ಅಷ್ಟೇ. ಏ ಸುಬ್ಬಪ್ಪಜ್ಜ, ನನ್ ಚಾ ಕ್ವಾಲಿಟಿ ಬಗ್ಗೆ ಹಗುರವಾಗಿ ಮಾತಾಡಬೇಡ ನೀನ. ರಾಜಪ್ಪ, ನಾಗಪ್ಪ ಬುಸ್ ಅಂತಾನೆ. ಓದ್ಲೆ ಪುಂಗೆ ಏ, ಸುಭಾಸ ಸುಮ್ಮನಿರು. ನಾಗೇಶ, ನಾಗು ಅವನು ನಕಲಿ ಮಾಡಕತ್ತಾನೆ. ಇರು. ಹಾ, ನನ್ನ ಅಂತಕ್ಕೆ 10 ರೂಪಾಯಿ ಅದಾವು, ಸದ್ಯಕ್ಕೆ ಇದನ್ನ ಇಟ್ಕೋ. ನಿನ್ ಬಾಕಿ ಪಿಂಚಣಿ ಬಂದ್ ಕೂಡ್ಲೆ ಕೊಡ್ತೀವಿ, 2 ಚಾ ಕೊಡು. ಏ ರಾಜಪ್ಪಜ್ಜ, ಈ 10 ರೂಪಾಯಿ ನೀನ ಇಟ್ಕೋ. ಪಿಂಚಣಿ ಪಗಾರ ಬಂದ ಮ್ಯಾಗ ನನ್ನ ಬಾಕಿ ಚುಕ್ತಾ ಮಾಡ್ಬೇಕು ಮತ್ತ. ತಗೋ. ಏ ಸುಬ್ಬಪ್ಪಜ್ಜ, ನಿನ್ನ ಪುಂಗಿ ಗಿಂಗೆ ನನ್ನ ಹತ್ರ ನಡೆಯಂಗಿಲ್ಲ ಮತ್ತ. ಪಿಂಚಣಿ ಪಗಾರ ಬಂದ ಮ್ಯಾಗ ನನ್ನ ಬಾಕಿ ಚುಕ್ತಾ ಮಾಡ್ಬೇಕು. ಏ ನಿಂದೇನ್ ದೊಡ್ಡ ಬಾಕಿ ಮೊತ್ತೋಗ, ನಮ್ ರಾಜಪ್ಪಂದ ಒಂದ್ ಸೈಟ್ ಮಾರ್ ಕೊಟ್ರ ಆತು. ಇದಕ್ಕೇನ್ ಕಮ್ಮಿ ಇಲ್ಲಿ ಮುದುಕುಗ. ಚಾ 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 ಚಾ. ಮನೆಯಾಗೂ ಹಂಗಿಸ್ಕೊಂಡ್ ಕುಡಿಯಂಗಾತು, ಇಲ್ಲೂ ಹಂಗಿಸ್ಕೊಂಡ್ ಕುಡಿಯಂಗಾಯ್ತು. ನಮ್ಮ ಜನ್ಮಕ್ಕೆ ಕಿಮ್ಮತ್ತೇ ಇಲ್ದಂಗ ಆಗೋತ್ ನೋಡು. ಏನ ಮುಸ್ರೆ ನೀರಿದ್ದೈತೆ. ಅವನಿಗೆ ಹೇಳು, ಚಾಕ ಒಂಚೂರು ಸೊಂಟಿ ಯಾಲಕ್ಕಿ ಕುಟ್ಟಿ ಹಾಕಂತ. ರೊಕ್ಕ ಕೊಟ್ಮೇಲೆ ಹೇಳದಂತ ಬಿಡು. ನೀ ಏನೇ ಮಾಡು ಚಾಡಿಸಿ ಬದಿ ಅವರನ್ನು ತೂ ಎಂದು ಬುಗಿ, ಚಾಡಿಸಿ ಬದಿ ಅವರನ್ನು ತೂ ಎಂದು ಬುಗಿ. ಏನಾತೋ ಮೂಗ? ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಏ ನಾ ಸಮಾಧಾನ ಮಾಡ್ಕೊಂದಿನಿ. ನಾ ಸಮಾಧಾನ ಅಲ್ಲೋ, ಮೂಕ ಅಂದ್ರೆ ಅವನಿಗೂ ಸಿಟ್ಟು ಬರ್ತತೆ ಅನ್ನೋದು ಗೊತ್ತಿಲ್ಲ ನಿನಗ. ಇರ್ಲಿ ಸಮಾಧಾನ ಮಾಡ್ಕೋ. ಎಲ್ಲಿ ಗೊಂಟಿ? APMC ಗೊಂಟಿಯಾ? ಮೂಲೆ ಮನೆ ಗಂಗವ್ ಮನೆ ಕಡೆ ಹೊಂಟಾನಂತ. ಗಂಗವಾದ ಕುಟ್ಲೆ ಗಂಗಪ್ಪು ಸಿಟ್ಟಂಗ್ ಅಂತ ನೋಡು. ಅವನು ಚುಪ್ಪಾಗೇನೆ. ನಿನಗ್ ಸಮಾಧಾನ ಆಯ್ತಿಲ್ಲೋ? ಎಲ್ಲಿ ಗೊಂಟಿ? ಹೇಳಿದ್ನಲ್ಲ, ಅವನ್ ಚುಪ್ಪಾಗೇನೆ. ನೀನೆಲ್ಲಿ ಹೊಂಟಿ? ಪೋಸ್ಟ್ ಆಫೀಸಿಗೆ ಹೊಂಟಿಯಾ? ಎದಕ್ ಹೊಂಟಿ? ಪಿಂಚಣಿ ಹಣ ಇಸ್ಕೊಳಕ್ ಹೊಂಟಿಯಾ? ಗಂಗವನು ವಿಧವಾ ಪಿಂಚಣಿ ಬರಂಗ್ ಮಾಡಕ MLE PL ಲಂಚ ಕೊಟ್ಟಾನಂತ. ಅದನ್ನ ಹೇಳಂಗಿಲ್ಲ ನೋಡವ. ಚುಪ್ಪು ಚುಪ್ಪು. ಏ ಸುಭಾಸ, ಗಂಗಾವನ ವಿಧವಾ ಪಿಂಚಣಿ ಬರಂಗ್ ಮಾಡಕ್ಕೆ MLA PA ಅವ್ರಿಗೆ ಲಂಚ ಕೊಟ್ಟಿಲ್ಲ ಅಂತೂ, ಮತ್ತೆ MLA ಅವ್ರಿಗೆ ಲಂಚ ಕೊಟ್ಟನಂತ ನೋಡವ. ಪಿಂಚಣಿ ಬರ್ಲಿದ್ರೆ ಏನ್ ಮಾಡ್ತಾನ? ಯಾರು ಇವರೆಲ್ಲ? ಅವ್ರೆಲ್ರೂ ಸೇರ್ಕೊಂಡು ಸಂಘ ಮಾಡ್ಕೊಂಡಾರಂತೂ.
ಆ ಸಂಘದ ಎಲ್ಲಾ ಕೆಲಸನೂ ಓಡಾಡ್ಕೊಂಡು ಮಾಡೋ ಕಾರ್ಯದರ್ಶಿಗಳಂತವ್ರು. ಆ ಸಂಘದ ಲೆಕ್ಕಪತ್ರ ನೋಡ್ಕೊಳ್ಳೋರಂತೆ ಖಜಾಂಚಿಗಳು. ಆ ಸಂಘದ ಬಲಗೈ ಬಂಟ ಅಂತ ಹೋವ. ಇವ ಯಾರು? ಆ ಸಂಘದ ಏಕೈಕ ಆಜೀವ ಸದಸ್ಯ ಅಂತ ಹೋವ. ಎಲ್ಲಿವರೆಗೂ ಹೋರಾಟ? ಇವ್ರನ್ನ ಇಟ್ಕಂತ ಏನು ಮಾಡ್ತಾನಂತ ಹೋರಾಟ ಮಾಡ್ತೀರಾ? ಚಾಟಿಸಿ ಬದಿ ಅವರನ್ನು ತೂಯಸಬುಗಿ, ಚಾಟಿಸಿ ಬದಿ ಅವರನ್ನು ತೂಯಂದು ಉಗಿ, ತೂಯಂದು ಉಗಿ, ತೂಯಂದು ಉಗಿ. ನಮ್ಮಂತ ಬಾಯಿ ಇರೋರು ಬಾಯಿ ಬಿಟ್ಟು ಕೇಳಿದ್ರು ಪಿಂಚಣಿ ಕೊಡಲ್ಲ. ಇನ್ನು ಬಾಯಿ ಇಲ್ದ್ರನು ಬಾಯಿ ಬಡ್ಕಂದ್ರು ಪಿಂಚಣಿ ಕೊಟ್ಟಾರ. ಅವ ಬಾಯಿ ಬಡ್ಕೊಳ್ಳಲ್ಲ ಅಂತ ಆ? ಹೋರಾಟ ಮಾಡ್ತಾನಂತೆ. ಹೋರಾಟ ಇತ್ತೀಚಿನ ಹೋರಾಟ ಅರ್ಥನೇ ಕಳ್ಕೊಂಡಿದ್ದಾವೆ. ಎಷ್ಟೇ ಸಾತ್ವಿಕವಾಗಿ ಹೋರಾಟ ಮಾಡಿದ್ರು ಒಂದು ಅನುಮಾನದ ಕಣ್ಣಿಂದ ನೋಡಂಗಾಗೈತೆ. ಅಷ್ಟು ನಿರಾಸೆ ಆಗ್ಬೇಡೋ ಸುಭಾಸ. ಆ, ಆ ಮೂಕಪ್ಪನ ಹೋರಾಟಕ್ಕೆ ಜಯ ಸಿಕ್ಕ್ರೆ ನಾವು ಗೆದ್ದಂಗೆ ಅಲ್ಲೇನು? ಏನು ಮೂಕಪ್ಪನು, ಏನು ಹೋರಾಟವ? ಏ ರಾಜಪ್ಪ, ಗಂಗವ್ವ ಈ ಕಡೆನೆ ಬರಕತ್ತಾಳ. ನಾ ಆಕೆ ಬಗ್ಗೆ ಮಾತಾಡಿದ್ದು ನೀನು ಆಕೆ ಮುಂದೆ ಹೇಳಿಯಪ್ಪ. ಮೊದಲ ಗೈಯಾಳಿದಾಳ. ಮೂಕಪ್ಪ ನೀನು ವಿಧವಾ ಪಿಂಚಣಿ ಸಲುವಾಗಿ ಯಾಕೆ ಹೋರಾಟ ಮಾಡಕತ್ತಾನೆ ಅಂದೆ ಅಷ್ಟೇ. ಏ ಅಷ್ಟೇ ಹೇಳು. ಅಷ್ಟೇ ಅಂದ್ರೆ ಅಷ್ಟೇ. ಆ ಗಂಡ ಸತ್ರ ಹೆಣ್ಣು ಮುಂಡ್ಯಾರ ಮುಂದೆ ಏನು ಮಗಳಿನಿ? ನನ್ನ ಮಕ್ಕ ನೋಡ್ತಿ ಹೇಳು. ಊರಾಗ ಗಂಗನೊಂದು ಗಂಡಸತಿ ಹೆಂಗಸರು ಬಹಳ ಮಂದಿ ಅದಾರ, ಅವ್ರನ್ನೆಲ್ಲ ಬಿಟ್ಟು ನಿನ್ನ ಸಲುವಾಗಿ ಯಾಕೆ ಹೋರಾಟ ಮಾಡಕತ್ತೀನಿ ಅಂದೆ ಅಷ್ಟೇ. ಹೇ, ಏನು ಗಂಗವ್ವ ಗಂಗೆ ಅಷ್ಟೇ ಪವಿತ್ರವಾದವಳು. ಗಂಡು ಸತ್ತಾಗ ಚೀತೆ ಮೇಲೆ ಜಂಪ್ ಮಾಡಕ್ ಹೋಗಿದ್ದು ನಾವೇಯ ಹೋಗಿ ಹಿಡ್ಕೊಂಡು ಕರ್ಕೊಂಬಂದ್ವಿ. ಏನ್ ಗಂಗವ್ವ? ಕೈ ಬಿಡ. ತಪ್ಪಾತಂತ ಬಿಡ. ತಪ್ಪಾತು ತಪ್ಪಾತನ್ನು ತಪ್ಪಾತು ಇನ್ನ ಒಂದ್ಸರಿ ತಪ್ಪಾತನ್ನು. ತಪ್ಪಾತು ಏ ಸುಭಾಸ, ನೀನು ತಪ್ಪಾತನ್ನ. ತಪ್ಪಾತು 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 ಮುಗೀತು. ಇನ್ನೊಮ್ಮೆ ಹಂಗಂದ್ರ ಗಂಗವ್ವ ಹೋಗ್ಲಿ ಬಿಟ್ಬಿಡವ ಅವನ್ನ. ಸಾವುಕಾರ ಮಗ ನೋಡ್ಕೊಂಡ್ ಬಿಡ್ತೇನೆ ತೊಲಗು ಮಗನ. ಇವನ್ ಮಕ್ಕ ನೋಡ್ಬಿಡ್ತಿ. ನಾನು ಇವನ್ ಹಿಡ್ಕಂದಿನಿ. ನೀನ್ ಏನ್ ಹೇಳ್ಬೇಕೋ ಅದನ್ನ ಹೇಳಿಬಿಡು. ಸಾವುಕಾರ ನನ್ನ ಮಗ ಮೂಕಪ್ಪನ ಬಗ್ಗೆ ಮಾತಾಡ್ತಾನ್ರಿ ಇವ. ಮೂಕಪ್ಪ ಗಂಗವ್ವನ ಮಗ ಇದ್ದಂಗಂತ ಗೊತ್ತಿಲ್ಲ ನನಗ. ಅವನ್ ಯಾವಾಗ ಈಕೆ ಮಗ ಅದ, ಈಕೆ ಯಾವಾಗ ಅವನ್ ತಾಯಿಯದು ಏನು ಸುಬಸಣ್ಣ? ಮೂಕಪ್ಪ ಗಂಗವ್ವನ ಮಗ ಇದ್ದಂಗೆ, ಲೇಟ್ ಚೇಂಜ್ ಅಷ್ಟೇ. ಹೊಟ್ಟೆಲಿ ಹುಟ್ಟಿದ್ರ ಮಾತ್ರ ಮಕ್ಳು ಏನ್ರಿ? ಮೂಕಪ್ಪನ ಹೆತ್ತಿಲ್ಲ ಅನ್ನೋದ್ ಬಿಟ್ರ ಹೆತ್ತ ತಾಯಿಗಿಂತ 100 ಪಟ್ಟು ಪ್ರೀತಿ ಜಾಸ್ತಿ ತೋರ್ಸಿನಿ. ಹೆತ್ತರೆ ಮಾತ್ರ ತಾಯಿ ಆಗೋದಿಲ್ಲ. ತಾಯಿ ಪ್ರೀತಿ ತೋರ್ಸೋ ಪ್ರತಿಯೊಬ್ರು ತಾಯಿನೇ. ನನ್ನ ಗಂಡ ಸತ್ ಮೇಲೆ ನನ್ನ ಗಂಡನ ಮನೆಯವರು ಮಕ್ಕಳಿಲ್ಲ ಮರಿ ಇಲ್ಲ ಇವಳಿಗೆ ಕಾಸ್ತಿ ಕೊಡೋಣ ಅಂತ ಮನೆಯಿಂದ ಹೊರಗಾಕಿದ್ರು. ಇನ್ನು ನನ್ನ ತವ್ರ ಮನೆಯವರು ಕೊಟ್ಟ ಹೆಣ್ಕುಲಕ್ ಹೊರಗ ಅಂತೇಳಿ ತಿರುಗಿ ನೋಡ್ದಂಗಾದ್ರು. ಹೇಳಿದ್ದಾನೆ ನಡಿಯೋ. ಮೂಕಪ್ಪ ನೀನು ವಿಧವಾ ಪಿಂಚಣಿ ಸಲುವಾಗಿ ಹೋರಾಟ ಮಾಡಕತ್ತಾನಲ್ಲ, ಪೊಲೀಸರು ಸುಮ್ಕೆ ಬಿಟ್ಟಾರೇನೋ? ಹೊಡಿತಾರ, ಬಡಿತಾರ, ಜೈಲಿಗೆ ಹಾಕ್ತಾರ. ಸಾವುಕಾರ ನನ್ನ ಮಗನ ಹೊಡಿತಾರ, ಬಡಿತಾರ, ಜೈಲಿಗೆ ಹಾಕ್ತಾರ ಏನ್ರಿ? ಏನು ಆಗುದಿಲ್ಲವ, ನೀನ್ ಗಾಬರಿ ಆಗ್ಬೇಡ. ನಾನು ಆತನು ಹೋರಾಟ ನೋಡೀನಿ. ಚಲೋದಕ್ಕಾಗೆ ಹೋರಾಡಕತ್ತಾನೆ. ಅವನು ಹೋರಾಟಕ್ಕೆ ಜಯ ಸಿಕ್ಕೇ ಸಿಕ್ತೈತಿ.
ನಮ್ಮೆಲ್ರಿಗೂ ನಾಯಕ ಇದ್ದಂಗೆ ಅವ. ನಿನ್ ವಿಧವಾ ಪಿಂಚಣಿ ತಗೊಂಡೇ ಬರ್ತಾನ ನೋಡ್ ಗಂಗವ್ವ. ಅಯ್ಯೋ ನನ್ ಸಾವುಕಾರ, ನಿಮ್ ಬಾಯಿ ಅಡಿಕೆ ಹಂಗ ನಮ್ ಮೂಕಪ್ಪನ ಹೋರಾಟಕ್ಕೂ ಜಯ ಸಿಕ್ಕು ನನ್ ವಿಧವಾ ಪಿಂಚಣಿ ಬರೋಂಗಾತು ಅಂದ. ಅದ ಪಿಂಚಣಿ ರೊಕ್ಕದಾಗ ನಮ್ ಮೂಕಪ್ಪನ ಚಲೋ ದವಾಖಾನೆ ತೋರಿಸಿ ಮಾತ್ ಬರೋಂಗ್ ಮಾಡ್ತೀನಿ. ಆಯ್ತು ಬಿಡ್ರಿ, ಮೂಕಪ್ಪಗೆ ಮಾತು ಬರ್ಲಿ ಅಂತ ನಮ್ಮ ಮನೆದೇವ್ರಿಗೆ ಅರಕೆ ಹೊರ್ತೀನಿ. ಮೊದಲ ನಿನ್ನ ಮಾತು ಕಡಿಮೆ ಆಗ್ಲಿ ಅಂತ ಹರಕೆ ಕಟ್ಕೋ. ಸಾವುಕಾರ, ನಮ್ ಮೂಕಪ್ಪನ ಹೋರಾಟಕ್ಕೆ ಜಯ ಸಿಕ್ಕ್ರೆ ಹೋಳಿಗೆ ಅಡಿಗೆ ಮಾಡಿಸ್ತೀನ್ರಿ, ನೀವು ಬರ್ರಿ. ಮತ್ತೆ ನಾನು ಅಯ್ಯೋ ನಿನ್ನ ಹಣೆ ಬರನೇ ಇಷ್ಟ, ಬಂದ್ ತಿಂದು ಸಾಯಿ. ನಾವು ಹೆತ್ತ ಮಕ್ಕಳನ್ನೇ ಇಷ್ಟು ಪ್ರೀತಿ ಕಾಳಜಿಯಿಂದ ನೋಡ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ನಮ್ಮ ಪ್ರೀತಿಲಿ ಅಪೇಕ್ಷೆಗಳಿದ್ವು. ಎಲ್ಲೋ ಹುಟ್ಟಿದ ಮೂಕಪ್ಪನ್ನ ಎಲ್ಲೋ ಇದ್ದ ಗಂಗವ್ವ ಎಷ್ಟು ಪ್ರೇಮದಿಂದ ಕಾಳಜಿಯಿಂದ ನೋಡ್ಕೋತಾಳೆ. ಅವಳು ಪ್ರೇಮ ನೋಡಿದ್ರೆ ನಮ್ಮೆಲ್ರಿಗೂ ನಾಚಿಕೆ ಆಗ್ಬೇಕು ಬಿಡಪ್ಪ. ನಮಗ್ಯಾಕೆ ನಾಚಿಕೆ ಆಗ್ಬೇಕು? ನಮ್ಮ ಮಕ್ಕಳು ನಮ್ಮನ್ ಚಲತ್ತ ನೋಡ್ಕಂತಿದ್ರೆ ನಾವ್ಯಾಕೆ ಬಂದಿಲ್ಲಿ ಪಿಂಚಣಿ ಕಾಯ್ಬೇಕಾಗಿತ್ತು? ಆ ಗಂಗವ್ವನ ಹತ್ರ ಒಂದು ಮಾತು ಯಾಕೆ ಅನ್ಸ್ಕೋಬೇಕಾಗಿತ್ತು? ಕಾಯೋಣ ಬಾ ಗೆಳೆಯ, ಪೂರೋಣ ಬಾ ಗೆಳೆಯ, ಪಿಂಚಣಿ ಬರವರೆಗೂ ಕಾಯೋಣ ಬಾ ಗೆಳೆಯ. ಪಲ್ಲವ ಮಾಲೆಗಳಿಂದ ಚಲ್ಲರಿ ಜಾಲಗಳಿಂದ, ಪಲ್ಲವ ಮಾಲೆಗಳಿಂದ ಚಲ್ಲರಿ ಜಾಲಗಳಿಂದ ಬರ್ರಿ ಕಲಾವಿದ್ರೆ. ಎತ್ತಲು ಮುತ್ತಿನ ಚಿತ್ತರವೆತ್ತಿರ, ಎತ್ತಲು ಮುತ್ತಿನ ಚಿತ್ತರವೆತ್ತಿರದ ಅಭವಿತ ಮಹಾ ಕರವಸ್ತ್ರವು. ಕಲಾವಿದ್ರು ಹಾಡಿನ ಗುಂಗನಾಗ ಬಿದ್ರೆ ಬಾಳೆದ್ರು ಗುಂಗ ಮರಿತಾರ ನೋಡು. ಏನಂದಿ? ಕಲಾವಿದ್ರು ಹಾಡಿನ ಗುಂಗನಾಗ ಬಿದ್ರೆ ಬಾಳೆದ್ರು ಗುಂಗ ಮರಿತಾರೆ ಅಂದೆ. ಗುರಿ ಬಾಳ ಮುಖ್ಯ ನೋಡು ಮನುಷ್ಯಾಗ. ಗುರಿಯಲ್ಲೂ ಗುಂಗು ಗುಂಗು. ಏ ಗುಂಗ, ಅವ್ರಿಗೆ ಸರಿ ಕಿವಿ ಕೇಳೋದಿಲ್ಲ ಅಂತ ಗೊತ್ತಲ್ಲೇ ನಿನಗ? ಕಲಾವಿದ್ರು ಹಾಡಿನ ಗುಂಗಿನಾಗ ಬಿದ್ರೆ ಬಾಳಿನ ಗುಂಗ್ ಮಾರಿತಾರಂತಾನವ. ಬಾ ಅವನವನ ನಾವ ಅವನಲ್ಲೋ ಯಪ್ಪ. ಕಲಾವಿದ್ರು ಹಾಡಿನ ಗುಂಗಿನಾಗ ಬಿದ್ರ ಬಾಳಿನ ಗುಂಗ್ ಮಾರಿತಾರಂತಾನವ. ಹೌದು, ಕಲಾವಿದರಾದ ನಾವು ಕಲೆನ ಬಾಳೆನ ಒಂದು ಮಾಡೋ ಹಠಕ್ಕೆ ಬೀಳ್ತೀವಿ. ಆದ್ರೆ ಈ ಸಮಾಜದೊಳಗ ಕಲೆನ ಬ್ಯಾರೆ ಬಾಳೆನ ಬ್ಯಾರೆ, ಅವು ಎರಡು ಯಾವತ್ತೂ ಒಂದಾಗುವುದಿಲ್ಲ. ಕಡೀಕ ನನ್ನಂತ ಕಲಾವಿದರು ಪೋಸ್ಟ್ಮ್ಯಾನ್ ಯಲ್ಲಪ್ಪನ ಕಾಯ್ಬೇಕು ಪಿಂಚಣಿ ಇಸ್ಕೊಳಕ. ಅದ ನೀವು ಹೇಳ್ತಿರಲ್ಲ ಬಾಳೆವು, ಆ ಬಾಳೆ ಮಾಡಾಕ 2 ರೂಪಾಯಿ ಬೀಡಿ ಉದ್ರಿ ಕೇಳಿದ್ರ, 10 ರೂಪಾಯಿ ಸಾಲ ಕೇಳಿದ್ರ ಮಂದಿ ಅವಾಗ ನಮ್ಮನ್ನು ನೋಡೋ ರೀತಿನ ಬ್ಯಾರೆಗಿರ್ತೈತಿ. ಅವಾಗ ನಾವು ಕಲಾವಿದರಾಗಿರೋದಿಲ್ಲ. ತೆಗಿ ಕಂಜಸು ನಯನೆ ಕಂಜಸು ನಯನೆ, ಕಂಜಸು ನಯನೆ, ಕಂಜಸು ನಯನೆ, ಘನಗುಣ ಸದನಿ ಹರಿಣ ವಿಲೋಚನೆ ರಂಜಿ ಪಳಿ ತರುಣಿ. ಒನ್ಸ್ ಮೋರ್ ಅಂದಿ. ಘನಗುಣ ಸದನಿ ಹರಿಣ ವಿಲೋಚನೆ ರಂಜಿ ಪಳಿ ತರುಣಿ ತರುಣಿ ತರುಣಿ. ಹರಿಣಿ ಅಂದ ಕೂಡಲೇ ನೆನಪಾತ್ ನೋಡು. ಏ ರಾಜಪ್ಪ, ನೀನು ಮೆಟ್ರಿಕ್ಯುಲೇಷನ್ ನಲ್ಲಿ ಓದುವಾಗ ಕುಸುಮಾನ ಹುಡುಗಿ ಪ್ರೀತಿ ಮಾಡ್ತಿದ್ದೆ, ಹೌದಿಲ್ಲ? ಕುಸುಮ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಆಗಿನ ಕಾಲಕ್ಕೆ ನಿನ್ನ ಪ್ರೇಮ ಪ್ರಕರಣ ದೊಡ್ಡ ಸುದ್ದಿಯಪ್ಪ. ಬಯಕೆಯ ಬಳ್ಳಿಯ ನಗುಬಹುವಾದ ಪ್ರೇಯಸಿ. ಕುಸುಮ ಹಸಿರು ಲಂಗ ದಾವಣಿ, ಹಸಿರು ಬಳೆ, ಜೋಡ್ ಜಡೆ, ಜಡೆ ತುಂಬಾ ಮಲ್ಗೆ ಹೂ ಮುಡ್ಕೊಂಡ್ ಬರ್ತಾ ಇದ್ಲು. ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಕುಸುಮನು ಕೂಡ ವಾಕಿಂಗ್ ಹೋಗಿದ್ದೇನೆ. ಆ ನೆನಪೇ ಚಂದ ಅಲ್ಲೇನೋ. ಏನಪ್ಪ ನೆನಪು ಗಿನಪು ನನಗೆಲ್ಲ ತಿಳಿಯಂಗಿಲ್ಲ. ಏ ಕಲಾವಿದ, ನೆನಪು ಚಂದ ಅಂತಾನೆ, ಹೌದಾ?
ಏನಂದಿ? ನೆನಪು ಚಂದ ಅಂತಾನ. ಹುಗ್ಗಿ ಹುಗ್ಗಿ ಉಂಡು ಬಹಳ ದಿನ ಆತ್ ನೋಡು. ಗೆಲ್ಲೋ ನೆನಪು ನೆನಪು ಚಂದ ಅಂತಾನ. ಹೌದು, ನೆನಪ ಚಂದ. ನಾವಿವತ್ತು ಬದುಕಿರೋದ ನಿನ್ನಿ ನೆನಪಿನ ಮೇಲೆ, ಮತ್ತ ನಾಳೆ ಕನಸು ಕಾಣೋದು ಇವತ್ತಿನ ನೆನಪಿನ ಮೇಲೆ. ಈ ನೆನಪು ಅನ್ನೋದೊಂದು ಇರ್ಲಿಲ್ಲ ಅಂದ್ರ ಮನುಷ್ಯನ ಬಾಳು ಬಾಳ ವಜನ ಆಕಿತ್ತು ನೋಡು. ಏ ಸುಭಾಸ, ಆ ಬಸ್ ಸ್ಟ್ಯಾಂಡ್ನಾಗೊಮ್ಮೆ ಕುಸುಮ ಕಂಡಿದ್ಲು. ಆಕೆ ಈಗ ಅಜ್ಜಿ ಆಗ್ಯಾಳು. ಇವನೇನು ಯಯಾತಿ ಮಹಾರಾಜ, ಇವನು ಪ್ರಾಯ ಹಂಗೆ ಇರಕ್ಕೆ. ಏ ಸುಭಾಸ, ವಯಸ್ಸಲ್ಲಿ ನೀನು ಯಾರನ್ನಾದ್ರೂ ಪ್ರೀತಿ ಮಾಡಿದ್ದೇನು? ಇಲ್ಲಪ್ಪ, ನಾನೀಗ ಅದಕ್ಕೂ ಬಹಳ ದೂರ. ನಾನಾದ್ರೂ ಗೊಡವಿಗೆ ಹೋಗಿಲ್ಲ ನೋಡು. ನಿನ್ನಾದ್ರೂ ಯಾರು ಪ್ರೀತಿ ಮಾಡ್ತಿದ್ದಾರ ಬಿಡೋ. ಪ್ರೀತಿ ಮಾಡೋ ಮುಸುಡಿಯ ಇದು. ಯಾಕೋ ಏನಾಗತ್ತೆ ಈ ಮುಸುಡಿಗೆ? ಈಗ ವಯಸ್ಸಿನ ಗೆರೆ ಮೂಡಿರ್ಬಹುದು, ಪ್ರಾಯದಾಗೆ ಹಂಗ ಚೆಲುವಿದ್ದಂಗಿತ್ತೆ. 4 ಚರಿಗೆ ಹಾಲು ಕುಡಿದು 8 ರೊಟ್ಟಿ ತಿಂದು 1 ಗಂಗ್ಲ ಅನ್ನ ಹೊಡೆದು 10 ಮಠಕ್ಕೆ ಹೋಗಿ ಕುಸ್ತಿ ಕಣಕ್ಕೆ ಇಳ್ದ ಅಂದ್ರೆ ನೋಡಕ್ಕೆ ಬಂದು ಸುತ್ತು 10 ಜನ. ಸುಭಾಸು ಶೆಡ್ ನೋಡಿ, ಸುಭಾಸು ತೋಲ್ ತಟ್ಟು, ಸುಭಾಸು ಅಂಗಿ ಬಿಚ್ಚು, ಸುಭಾಸ ಅಂಗಿ ಬಿಚ್ಚು, ಸುಭಾಸು ಅಂಗಿ ಬಿಚ್ಚು ಅಂತ ಅವಾಗ ಅಂತಿದ್ರು. ಈಗಲ್ಲ. ವಯಸ್ಸಾದ್ರು ನಿನ್ ಸೊಪ್ಪು ಮುರಿದಲ್ಲಿ ನೋಡು. ನಿನ್ನಂತ ಮೊಂಡನ್ ಕೂಡ ನನ್ನ ತಂಗಿ ಸೌಭಾಗ್ಯ ಅದ್ ಹೆಂಗ್ ಬಾಳೆ ಮಾಡ್ತಿದ್ಲು ಏನೋ. ನೀ ಮೀಟಿದ ನನ್ನ ಪಲ್ಲವು ಎದೆ ತುಂಬಿ ಹಾಡಾಗಿದೆ. ನಂದು ಮದುವೆ ಮುಂಚಿನ ಪ್ರೀತಿ ಅಲ್ಲ, ಮದುವೆ ಆದ್ಮೇಲಿನ ಪ್ರೀತಿ. ನನ್ನ ಹೆಂಡತಿ ಪ್ರೀತಿ ಮುಂದೆ ಯಾವುದು ಸರಿಸಾಟಿ ಇಲ್ಲ. ಇಲ್ದೆ ತಕೋ ನಾನಿನ್ನಲ್ಲಿ ಬೆರೆವಂತ ಮನಸ್ಸಾಗಿದೆ. ನನ್ನ ಹೆಂಡತಿ ಸೌಭಾಗ್ಯನ ಪ್ರೀತಿ ನೋಡಿ ಆ ಸೂಳೆ ಮಗ ದೇವ್ರಿಗೂ ಅಸೂಯೆ ಆಗಿರ್ಬೇಕು. ಅದಕ್ಕ ಅವಳನ್ನು ಕೂದು ಕರ್ಕೊಂಡು ನನ್ನ ಒಬ್ಬಂಟಿ ಮಾಡಿಬಿಟ್ಟ. ಈ ಬಂಧನ ಬಹುಜನ್ಮದ ಕಥೆಯಾದು ಮನ ಹೇಳಿದೆ. ಬೇಸರ ಮಾಡ್ಕೋಬೇಡ ಸುಭಾಸ. ನೀನು ಮೂಡ್ ಚೇಂಜ್ ಮಾಡಕತ್ತಿ ನೋಡು. ನಾವೀಗ ತಿರುಗಿ ಪ್ರಾಯಕ್ಕೆ ಹೋಗಿವಿ ಅನ್ಕೋ, ಆಗಿರೋ ಮಜಾನೇ ಬೇರೆ. ಸ್ನೇಹ ಮಾಡಬೇಕಿಂಥವಳ ಒಳ್ಳೆ ಮೋಹದಿಂದಲಿ ಬಂದು ಕೊಡುವಂಥವಳ. ಸ್ನೇಹ ಮಾಡಬೇಕಿಂಥವಳ ಒಳ್ಳೆ ಮೋಹದಿಂದಲಿ ಬಂದು ಕೊಡುವಂಥವಳ. ಎಂತಾಕಿ ಸ್ನೇಹ ಮಾಡ್ಬೇಕು? ಒಳ್ಳೆ ಮೋಹದಿಂದಲೇ ಬಂದು ಕೂಡುವಂತಾಕಿ ಸ್ನೇಹ ಮಾಡಬೇಕು. ಏ ಕಲಾವಿದ, ನೀನು ಯಾರನ್ನಾದ್ರೂ ಪ್ರೀತಿ ಮಾಡಿದ್ದೇನು? ಆ ಏನಂದಿ? ಪ್ರೀತಿ ಮಾಡಿದ್ದೇನು? ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಾನು ಎಮ್ಮೆ ಕಾಯಕ್ಕೆ ಹೋಗಿದ್ದೆ. ಆಕಿ ಕಟ್ಟಿಗೆ ಕಡಿಯಾಕ ಅಡವಿಗೆ ಬರ್ತಿದ್ಲು. ಆಕಿ ನನ್ನನ್ನು ನೋಡಿ ಕಿಸಕ್ಕಂತ ನಕ್ಕು ಓಡಿ ಹೋಗ್ತಿದ್ಲು. ಆಕಿ ನಗುವಿನಿಂದ ಇಡೀ ಅಡವಿ ಹಚ್ಚ ಹಸರಾಗಿತ್ತು. ನನ್ನ ಎದಿ ಹಂಗ ಆಮೇಲೆ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನಂದೆ. ಹಿಂಗ ದಿನ ನಗಿ ಚೆಲ್ಲೋ ಆಟ ನಡೆದಿತ್ತು. ಒಂದಿನ ನಾನು ಗಟ್ಟಿ ಮನಸ್ಸು ಮಾಡಿ, ನಾನು ನಿನ್ನ ಬಾಳ ಹಚ್ಕೊಂಡಿನಿ, ನೀ ನನ್ನ ಮದುವೆ ಆಗ್ತೀಯನೋ ಅಂದೆ. ಒಮ್ಮೆ ಆಕಾಶದ ಕಡೆ ನೋಡಿದ್ಲು, ಒಮ್ಮೆ ನನ್ನ ಕಡೆ ನೋಡಿದ್ಲು. ಹೆಬ್ಬರಳಿಂದ ನೆಲ ಕೆದರಿದ್ಲು, ಕೆಂಬರ್ದೇ ಇದ್ರು ಕೆಮ್ಮಿದ್ಲು. ಹಗಲಲ್ಲಿ ತಿರುಗಿ ಬಳಲಿದೆ, ಇರುಳಲ್ಲಿ ಹೊರಗಿ ಸೊರಗಿದೆ. ನಾನು ಗಟ್ಟಿ ಮನಸ್ಸು
ಮನಸ್ಸು ಮಾಡಿ ಆಲದ ಮರದ ಮರಿಗೆ ನಿಂತು ಆಕಿಗೆ ಇಲ್ಲಿ ಬಾ ಅಂತ ಸನ್ನಿ ಮಾಡಿದ್ನಿ. ಬಂದ ಬಂದ್ಲು. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ನಾನು ನಿನ್ನ ಬಾಳ ಹಚ್ಕೊಂಡಿನಿ, ನೀ ನನ್ನ ಮದುವೆ ಆಗ್ತೀಯನು ಅಂದೆ. ಅದು ಕವಳೆ ನಂದು. ನಮ್ಮ ಜಾತಿನ ಬ್ಯಾರೆ ನಿಮ್ಮ ಜಾತಿನ ಬ್ಯಾರೆ ಅಂದ್ಲು. ನಮ್ ಜಾತಿನೇ ಬೇರೆ ನಿಮ್ ಜಾತಿನೇ ಬೇರೆ ಅಂತ. ಕುಲದಲ್ಲಿ ಕೀಳೆ ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲೆ ಯಾವುದೋ ತಗೋ ಕುಣಿ ನೋವನ್ನ ಮರೀರಿ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮನದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಆಳು ಮನ್ಸ, ಮನ್ಸನ ಮತ್ತೆ ಕೀಳ್ಯಾವುದು ಮೇಲ್ಯಾವುದೋ. ಕುತ್ತ ಕುತ್ತ ಅದಿದ್ದಿರಿ 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 ಅಯ್ಯಪ್ಪ ಕಾಲು ಕುಣಿಬೇಕಾದ ಕುಣಿಲಿಲ್ಲ. ಈಗ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಆವತ್ತು ಊರು ಬಿಟ್ಟವ ಸೀದಾ ಗದಿಗೋದ್ನಿ. ಅಲ್ಲಿ ಹಳೆ ಹುಚ್ಚೇಶ್ವರ ನಾಟಕ ಕಂಪನಿ ಹಾಕಿದ್ರು. ಕನ್ನಡ ನಾಡಿನ ಅಲ್ಲಿ ಕಸ ಗುಡಿಸು ಕೆಲ್ಸಕ್ಕೆ ಸೇರ್ಕೊಂಡ್ನಿ. ಟಿಕೆಟ್ ಹರಿದ್ನಿ. ಪಾರ್ಟ್ ಮಾಡೋರು ಬಿಟ್ಟು ಹೋದಾಗ ಸಣ್ಣ ಪುಟ್ಟ ಪಾರ್ಟು ಮಾಡಿದ್ನಿ. ರಸಿಕರ ಮನವ ಅಲ್ಲಿಂದ ಗರುಡು ಸದಾಶಿವರಾಯರ್ ಕಂಪನಿ, ಚಿತ್ತರಿಗೆ ಕಂಪನಿ, ಏನಿಗೆ ಬಾಳಪ್ಪನವ್ರ ಕಂಪನಿ, ಸೂರ್ಯಗೊಂಡ ನಾಯಕ ಏನಿಗೆ ಬಾಳಪ್ಪನವ್ರ ಮಗ ನಟರಾಜ, ನಟ ಅಂದ್ರ ನಟ, ರಂಗನಾಯಕ ರಂಗನಾಯಕ. ಇಷ್ಟೆಲ್ಲ ಮಾಡಿದಲ್ಲಪ್ಪ, ಸರ್ಕಾರದಿಂದ ಯಾವ ಪ್ರಶಸ್ತಿ ಕೊಟ್ರು? ಅದ್ಯಾವುದೋ ರಾಜ್ಯೋತ್ಸವ ಪ್ರಶಸ್ತಿ ಅಂತೆ. ಅದು ಬಂದ್ರೆ ಸೈಟ್ ಕೊಡ್ತಾರಂತೆ, ಮನೆ ಕಟ್ಸ್ಬೋದು. ಮನಿ ನೀವು ಕಟ್ಸಿರೋ ಮನ್ಯಾಗ ನಿಮ್ಗೆ ಇರಾಕ ಆಗವಲ್ದು. ಇನ್ನು ಸರ್ಕಾರದ ಹಂಗಿನ ಮನಿ ನನಗ್ಯಾಕ? ನನಗ ನನ್ನ ಹಾಡಿನ ಗುಂಗ ಸಾಕು. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ಸಾವು ನೋವಿಗೆ ಸಾರದ ಬೀಗನ, ಸಾವು ನೋವಿಗೆ ಸಾರದ ಬೀಗನ ಮಾತಿನ ಹಂಗು ಎನಗಕು, ಮಾತಿನ ಹಂಗು ಎನಗಕು. ಖರೆ ಐತಿ, ಕಲಾವಿದ ಹೇಳೋದು 100% ಖರೆ ಐತಿ. ಹೌದು, ಎಲ್ಲ ಇದ್ದು ಏನು ಇಲ್ದಂಗಾಗೋ ನಮ್ಮ ಸ್ಥಿತಿ ಐತಲ್ಲ, ಅದು ಯಾರಿಗೂ ಬರಬಾರ್ದು. ಏ ಸುಭಾಸ, ಚಂದ್ರಪ್ಪ ಬೆಂಗಳೂರು ಮಗನ ಮನೆಗೆ ಹೋಗಿದ್ನಲ್ಲ, ವಾಪಸ್ ಬಂದಿಲ್ಲೇನು? ಏನಪ್ಪ ಏ ಕಲಾವಿದ, ಚಂದ್ರಪ್ಪ ಬೆಂಗಳೂರಿಗೆ ಹೋಗಿದ್ದ ಮಗನ ಮನೆಗೆ, ಬಂದೇನಾ? ಬೆಂಗಳೂರು ಕಥೆಯ 1989ರಾಗ ನಾವು ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಅಶ್ವತ್ಥಾಮ ನಾಟಕ ಹಚ್ಚಿದ್ವಿ. ಹಂಗಿತ್ತಂತೀ ಪವಡಿ ಸಿಂಹರು, ಪಾಂಡವರು, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಪವಡಿ ಸಿಂಹರು, ಪಾಂಡವರು, ಪ್ರಕಾಡ ನಿದ್ರೆಯೋಳು. ಓ ಪಾಂಡುನಂದನರೇ, ಮೋಸವೆಂಬುದು ಎಲ್ಲಿಯವರೆಗೂ ವಿಸ್ತರಿಸಿದಿಲ್ಲುವುದು ಸಾತ್ವಿಕತೆಯ ಸೋಗಿನಲ್ಲಿ. ಕಾಣಿರೋ ಕಾಣಿರಿ, ಸೇಡೆಂಬ ಸೈತಾನ ನಿಷ್ಕರುಣಿ. ಆ ಸೇಡೆಂಬ ಸೈತಾನ ನಿಮ್ಮನ್ನು ಬೆಂಬತ್ತಿ ಬೆಂಬಿಡದೆ ಕಾಡುತ್ತೀಹನು. ಅಷ್ಟ ಪ್ರಕಾರಗಳಲ್ಲಿ ನೆತ್ತರದ ನೀರಡಿಕೆಯಲ್ಲಿ ಈ 5 ಶಿರಗಳನ್ನು ಕಡೆದು ಎಡಗೈಯಲ್ಲಿಡುತ್ತೇವೆ.
ನಿಷ್ಪಾಂಡವ ಪೃಥ್ವಿ. ಏನಂದೆ? ಒನ್ಸ್ ಮೋರ್ ಅಂದೆ. ಪವಡಿಸಿ ಅವರು ಪಾಂಡವರ ನಿನ್ನ ಡೈಲಾಗ್ ಬೇಡ. ಚಂದ್ರಪ್ಪ ಚಂದ್ರಪ್ಪ ಬಾಯ್. ಚಂದ್ರಪ್ಪ ಬೆಂಗಳೂರಾಗದನ. ಕಿವಿ ನನ್ನ ಕೇಳ್ತವೆ, ನಿನ್ನ ಕೇಳಲ್ಲ. ಬೀಜ್ ಮಾತು ಹೇಳಿದ್ ನೋಡು. ರಾಜಪ್ಪ, ಚಂದ್ರಪ್ಪ ಬೆಂಗಳೂರಾಗ ಇದಾನಂತ. ಬೆಂಗಳೂರು ನೀರು ಹತ್ತೈತ್ ನೋಡ ಅವನಿಗೆ. ಮಗ ಚಲತ್ನ ನೋಡ್ಕಂತದನ, ಅದಕ್ಕ ರಾಮದನಪ್ಪ. ನಾನು ಪೋಸ್ಟ್ ಆಫೀಸ್ಗೆ ಹೋಗಿದ್ನಿ, ಅಲ್ಲಿ ಇರ್ಲಿಲ್ಲ ಸುಳೆ ಮಗ ಪೋಸ್ಟ್ ಮ್ಯಾನ್. ಎಲ್ಲ ಇದ್ದಾನವ. ಮಿಲಿಟರಿ ಮಲಿಂಗ, ಏನಾಯ್ತು? ನಾನು ಈ ದೇಶ ರಕ್ಷಣೆಗೆ ಹೋಗ್ಬೇಕು. ಆ ಪೋಸ್ಟ್ ಮ್ಯಾನ್ ಇನ್ನೂ ಬಂದಿಲ್ಲ, ನನ್ನ ಪಿಂಚಣಿನೂ ಬಂದಿಲ್ಲ. ಪಿಂಚಣಿ ಹಣಕ್ಕೂ ದೇಶದ ರಕ್ಷಣೆಗೂ ಏನಪ್ಪ ಸಂಬಂಧ? ಪಾಕಿಸ್ತಾನದಿಂದ ಸೈನಿಕರು ಒಳನುಸುಳಕತ್ತಾರ. ಇತ್ತಾಗ ಚೀನಾದಿಂದಲೂ ಸೈನಿಕರು ಒಳನುಸುಳಕತ್ತಾರ. ನಾನು ಈ ದೇಶ ರಕ್ಷಣೆಗೆ ಹೋಗ್ಬೇಕು, ಚಾರ್ಜ್ ರೊಕ್ಕಿಲ್ಲ. ಮಾಲಿಂಗ, ಚಾರ್ಜಿಗೆ ರೊಕ್ಕ ಎಷ್ಟು ಬೇಕಾ? 10 ರೂಪಾಯಿ, 10 ರೂಪಾಯಿ ಬೇಕು. ರಾಜಪ್ಪ, ನಿನ್ನ ಹತ್ರ 10 ರೂಪಾಯಿ ಇತ್ತಲ್ಲ, ಕೊಡ. ಕೊಡ. ಮಾಲಿಂಗ, ತಗೊಳ 10 ರೂಪಾಯಿ. ಥ್ಯಾಂಕ್ ಯು. ನಿಮ್ಮಂತ ದೇಶಭಕ್ತರು ಇರೋದ್ರಿಂದಾನೆ ಭಾರತ ದೇಶ ಇನ್ನೂ ಭೂಮಿ ಮೇಲೆ ಉಳಿದಿದೆ. ನಾನು ಈ ದೇಶ ರಕ್ಷಣೆ ಮಾಡಿ ಬರುತ್ತೇನೆ. ಹಿಂಗಾರು ಬರ್ಬರ್ತ ವಯಸ್ಸು ಹೋಗ್ತಾಯ್ತೋ ಇಲ್ಲ ಬರ್ತಾಯ್ತು. ಮುದುಕರಂಗಿರ್ಬೇಕು, ಯುವಕರಂಗಿರ್ಬೇಕು. ಹೆಂಗಿರ್ಬೇಕು? ಯುವಕರಂಗಿರ್ಬೇಕು. ಆಗ ಮಾತ್ರ ಒಂದು ದೇಶವನ್ನು ಕಟ್ಟಬಹುದು, ಒಂದು ರಾಜ್ಯವನ್ನು ಕಟ್ಟಬಹುದು, ಒಂದು ಜಿಲ್ಲೆ ಕಟ್ಟಬಹುದು, ಒಂದು ತಾಲೂಕು, ಒಂದು ಮನೆ, ಒಂದು ಏನನ್ನು ಕಟ್ಟಬಹುದು? ನಮ್ಮ ನಾವೇ ಕಟ್ಕೋಬಹುದು. ಮೊದಲ ಕೆಲಸ ಮಾಡ್ರಿ ಮಕ್ಕಳ. ಕೇಳಿರಿ ಭಾರತದ ಸತ್ತ ಪ್ರಜೆಗಳೇ, ಕೇಳಿರಿ. ನಾನು ಈ ದೇಶ ರಕ್ಷಣೆ ಮಾಡಿ ಬರುತ್ತೇನೆ, ಭಯಪಡುವ ಅಗತ್ಯವಿಲ್ಲ. ಕಲಾವಿದ ಸರಿ. ನಿನ್ನಂತ ಕಲಾವಿದರಿಂದ ಈ ದೇಶ ರಕ್ಷಣೆಗೆ ಯಾವ ಉಪಯೋಗ ಇಲ್ಲ. ಚಲ್ ಹಟ್. ಪಾಪ ಮಾಲಿಕ ಮಿಲಿಟರಿ ಸೇರ್ಬೇಕಂತ 8-10 ಬಾರಿ ಮಿಲಿಟರಿ ರ್ಯಾಲಿಗೆ ಬಂದ, ಆದ್ರೆ ಮಿಲಿಟರಿ ಸೇರ್ಲೇ ಇಲ್ಲ. ಈಗ ಮಿಲಿಟರಿ ಸೇರಿ ನೀನು ಹುಚ್ಚಿಡ್ದತ್ತ ಅವನಿಗ. ಅಪ್ಪ ಅವ್ವ ಹುಚ್ಚಿಡ್ದೈತೆ ಅಂತ ಕೈ ಬಿಟ್ರು. ಮಾಡ್ಕೊಂಡ್ ಹೇಳ್ತಿ ಸಂಬಂಧನ ಇಲ್ಲ ನಂಗೆ ಹೋದ್ಲು, ಆದ್ರೆ ಇವನು ಹುಚ್ಚು ಮಾತ್ರ ಕಡಿಮೆ ಆಗ್ಲಿಲ್ಲ. ಏನಂದೆ? ಇವನು ಹುಚ್ಚು ಕಡಿಮೆ ಆಗ್ಲಿಲ್ಲ ಅಂದೆ. ಹೌದು, ಎಲ್ಲರಿಗೂ ಒಂದು ರೀತಿ ಹುಚ್ಚಿಡ್ದಿರ್ತೈತಿ. ಕೆಲವರಿಗೆ ಪ್ರೀತಿ ಹುಚ್ಚು, ಕೆಲವರಿಗೆ ನೌಕರಿ ಹುಚ್ಚು, ಇನ್ನು ಕೆಲವರಿಗೆ ರೊಕ್ಕ ಮಾಡೋ ಹುಚ್ಚು, ಇನ್ನು ಕೆಲವರಿಗಂತೂ ಹುಚ್ಚಿಂದ ಹುಚ್ಚಿಡ್ದಿರ್ತೈತಿ. ಭಾರತದ ಸಪ್ತ ಪ್ರಜೆಗಳೇ ಹಾಗೂ ಹಿರಿಯ ನಾಗರಿಕರೇ, ಚಿಂತಿಸುವ ಅಗತ್ಯವಿಲ್ಲ. ನಾನು ಈ ದೇಶ ರಕ್ಷಣೆ ಮಾಡಿ ಬಂದಿದ್ದೇನೆ. ಹ್ಯಾಂಗ್ ಮಾಡಿ ಬಂದಪ್ಪ ದೇಶದ ರಕ್ಷಣೆ? 2 ಮಿರ್ಚಿ, 1 ಒಗ್ಗರಣೆ. 10 ರೂಪಾಯಿ ಕೊಟ್ಟಿದ್ನಲ್ಲ. ನಿನ್ನ 10 ರೂಪಾಯಿ ತಗೊಂಡು ನಾನು ಬಸ್ನಾಗ ಹೋಗಿದ್ರ ದೇಶ ಸುಟ್ಟಕ್ಕಿತ್ತು. ಅದಕ್ಕ ತಿಳಿತೇನೋ? ಏನಪ್ಪ? ವಿಮಾನದಾಗ ಹೋಗಿದ್ನಿ. ಅಲ್ಲಿ ಹೋಗಿ ನೋಡ್ತೀನಿ, ಸಾಕಪ್ಪ. ಇಷ್ಟು ಗುಂಡಾರಿಸಿದ್ರೇನಾ? ನಾವಲ್ಲ, ವೈರಿ ಪಡೆಯವರು. ನೀವೇನ್ ಮಾಡಿದ್ರಿ? ಅಜ್ಜಾರ್ ಮಾಡಿದಾಗ ನಿಂಬೆಹಣ್ಣು ಮಂತ್ರಿಸ್ಕೊಂಡು ಹೋಗಿದ್ವಿ. ಅದನ್ನ ವೈರಿಗಳ ಮೇಲೆ ಎಸೆದ್ವಿ, ಎಲ್ಲರೂ ಸತ್ರು, ದೇಶದ ರಕ್ಷಣೆ ಆಯ್ತು. ಅದಕ್ಕೆ ನಿನಗೇನ್ ಕೊಟ್ರು? ರಾಷ್ಟ್ರಪತಿಗಳು ಕರೆದು ಪರಮವೀರ ಚಕ್ರ ಪ್ರಶಸ್ತಿ ಕೊಡ್ತೀನಿ ಅಂದ್ರು. ಅದಕ್ಕೆ ನೀನೇನಂದೆ? ಬೇಡ ಅಂದೆ. ಯಾಕೆ? ನಾವು ದೇಶಕ್ಕೋಸ್ಕರ ದೇಶ ರಕ್ಷಣೆ ಮಾಡ್ತೀವಿ ಹೊರತು ಪ್ರಶಸ್ತಿಗಾಗಿ ಅಲ್ಲ ಅಂದೆ. ಅದಕ್ಕೆ ಅವ್ರೇನಂದ್ರು? ಊರಿಗೋಗಿ ರೆಸ್ಟ್ ಮಾಡು ಅಂದ್ರು. ಅದಕ್ಕೆ ನಾನೀಗ ರೆಸ್ಟ್ ಮಾಡ್ತೀನಿ. ಆ ಪೋಸ್ಟ್ ಮ್ಯಾನ್ ಬಂದ್ರೆ ಎಪ್ಸಿರಿ.
ಏಯ್ ಒಂದು ಹಾಡಾಡು. ನಮ್ಮಂಥ ಕಲಾವಿದರಿಂದ ಏನೂ ಉಪಯೋಗ ಇಲ್ಲ ಅಂದಿ. ಏಯ್ ನಮ್ಮ ಅವ್ವ ಹಾಡ್ದಂಗ ಪದ ನೀ ಒಬ್ನೇ ಹಾಡನು, ಹಾಡು. ಹಾಡು ಹಾಡು. ಹಾ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಏಯ್ ಪೂರ್ತಿ ಹಾಡು. ರಾಮನಿಗೆ ಕೌಸಲ್ಯೆ ಲಾಲಿ ಹಾಡಿದ ರೀತಿ, ಅನಸೂಯ ಜೋಗುಳವ ಹಾಡಿನ ಇದ ರೀತಿ, ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ. ಅಟೆನ್ಷನ್. ನಾಟಕ ಕಿವುಡ ಮಾಡಿದ ಕಿತಾಪತಿ ಅಮೋಘ ಪ್ರದರ್ಶನ. Keep it well. What happened, Captain? ನೋ ಪ್ರಾಬ್ಲಮ್. ಶೋ ಮಸ್ಟ್ ಬಿ ಗೋನ್. ಯು ಸ್ಲೀಪ್. ಸುಮ್ನಿರೋ ಕೆಪ್ ಸುಳ್ಳ ಮಗನ. ನಾ ಪೌಡಿಸ್ತೀನಿ. ಪೌಡಿಸಪ್ಪ ಪೌಡಿಸು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಚಂದ್ರಪ್ಪ, ಸುಭಾಸ, ರಾಜಪ್ಪ, ಆರಾಮಿದ್ದೀರೇನೆ? ಅಲ್ಲ, ಪೋಸ್ಟ್ ಆಫೀಸ್ಗೆ ಹೋಗಿ ಬರ್ಬೇಕಿತ್ತು. ಪಿಂಚಣಿ ಬಂದೈತಿಲ್ಲ ನೋಡಕ, ಬರ್ತೀರೇನಾ? ನಾವು ಅದಕ್ಕೆ ಕಾಯಕತ್ತೀವಿ. ಬಾ ಬಾ ಕುಂದ್ರ ಬಾ ಕುಂದ್ರ ಬಾ. ಪೋಸ್ಟ್ ಮ್ಯಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾನೆ, ಪಿಂಚಣಿ ತರ್ತ ಅಂತ ಹೇಳಿದಾನೆ. ಕುಂದ್ರು ಕುಂದ್ರು. ಪೋಸ್ಟ್ ಮ್ಯಾನ್ ಬಂದ? ಲೇ ಮಲಿಂಗ, ಇನ್ನು ಪೋಸ್ಟ್ ಮ್ಯಾನ್ ಬಂದಿಲ್ಲ, ನೀ ಪೌಡ್ಸ್. ಅಲ್ಲೋ ಚಂದ್ರಪ್ಪ, ಕಾಲಿಗೆ ಏನ್ ಮಾಡ್ಕೊಂಡೆ? ಏನೂ ಆಗಿಲ್ಲ ಬಿಡು. ಕುಂಟ್ತಾ ಇದೆಯಲ್ಲೋ. ಬೆಂಗಳೂರಾಗ ಮಗನ ಮನೆ ಮೆಟ್ಲಿಂದ ಜಾರ್ ಬಿತ್ತು. ದವಾಖಾನಿ ತೋರಿಸ್ತೇನೋ. ಮಗ ಹೆಂಗ್ ನೋಡ್ಕೊಂಡು? ಸರ್ಕಾರಿ ದವಾಖಾನೆ ತೋರ್ಸ ನನ್ನ ಮಗ. ಸರ್ಕಾರಿ ದವಾಖಾನೆ? ಹಾ, ದೊಡ್ಡ ಸರ್ಕಾರಿ ದವಾಖಾನೆ. ಸೊಸೆ ಹೆಂಗ್ ನಡೆಸ್ಕೊಂಡ್ಲಪ್ಪ? ಬೆಂಗಳೂರಾಗೆ ಜೀವಕ್ಕೊಂದು ಆಶ್ರಯ ಇತ್ತು, ಹೌದಲ್ಲೋ?
ಮಗನೂ ಆಶ್ರಯ ಆಗ್ಲಿಲ್ಲ, ಸೊಸೆನೂ ಆಶ್ರಯ ಆಗ್ಲಿಲ್ಲ. ಆಶ್ರಯ ಆಗಿದ್ದು ಈ ಊರಿಗೂ ಅಲ್ಲಿ ಒಂದೇ ಕಂಡ್ರು. ಯಾಕೋ ಚಂದ್ರಪ್ಪ, ಏನಾಯ್ತು? ಏನಾಯ್ತು ಚಂದ್ರಪ್ಪ? ಅದು ದೊಡ್ಡ ಕಥೆ ಕಂಡ್ರು. ಬಾ. ನನ್ನ ಮಗ ನನ್ನ ಬೆಂಗಳೂರಿಗೆ ಕರ್ಕೊಂಡೋಗಿದ್ದು ನನ್ನ ಮೇಲಿನ ಪ್ರೀತಿಗಲ್ಲ, ಸೊಸಿ ಬಾಬಾ ಅಂತ ದುಂಬಾಲು ಬಿದ್ದಿದ್ದು ನನ್ನ ಮೇಲಿನ ಗೌರವಕ್ಕೂ ಅಲ್ಲ. ಮಗ ಸೊಸಿ ಕೆಲ್ಸಕ್ಕೆ ಹೋದಾಗ ಮೊಮ್ಮಕ್ಕಳನ್ನ ಆಡ್ಸಕ್ಕೆ ಒಬ್ಬ ಕೆಲಸಗಾರ ಬೇಕಲ್ಲೋ, ಅದಕ್ಕೆ ಕರ್ಕೊಂಡು ಹೋದ್ರು. ಈಗ ನನ್ನ ನೋಡ್ಕೊಳಕ್ಕೆ ಒಬ್ಬ ಕೆಲಸದಾರ ಬೇಕಲ್ಲ, ವಾಪಸ್ ಕಳಿಸಿದ್ರು. ನಿನ್ನ ಬಾಳು ನಮ್ಮಂಗ ಆತ. ನಮ್ಮ ಗೆಳೆಯ ಒಬ್ಬ ರಾಜಧಾನಿ ಒಳಗ ರಾಜ ಇದ್ದಂಗದ ಅನ್ಕೊಂಡಿದ್ವಿ. ಆಡು ಮುಟ್ಟದ ಸೊಪ್ಪಿಲ್ಲ, ಚಂದ್ರಪ್ಪ ಮಾಡದ ಕೆಲಸ ಇಲ್ಲ. ದುಡ್ದು ದುಡ್ದು ಮಗನ್ನ ಓದಿಸಿ ಇಂಜಿನಿಯರ್ ಮಾಡ್ದ. ಮಗ ನೋಡಿದ್ರೆ ಹಿಂಗೆ. ಹೇ ರಾಜಪ್ಪ, ಮೊನ್ನೆ ನನ್ನ ಮಗ ಅಮೇರಿಕ್ ಹೋಗ್ಯಾನೋ. ಮೊನ್ನೆ ನನ್ನ ಮಗ ಅಮೇರಿಕ್ ಹೋಗ್ಯಾನೆ. ಇನ್ನು ಮಗನ ಮೇಲಿನ ವ್ಯಾಮೋಹ ಹೋಗಿಲ್ಲ ನೋಡವಂಗ. ಇದಕ್ಕಿನ ಖುಷಿ ಈ ಹಡತಂದಿಗೆ ಇನ್ನೇನಪ್ಪ ಬೇಕು? ಏ ಕಲಾವಿದ, ಎಷ್ಟೇ ಆದ್ರೂ ಮಗನೋ ಅವ, ವಂಶ ವೃಕ್ಷ. ಎಲ್ಲೋ ಕತ್ತಿ ಮಗನ ಮೇಲಿನ ಮೋಹ. ಅವನಿಗೆ ಅಲ್ಲಿ ತಿಳಿಬೇಕು. ಅವನಿಗೂ ಹೆಂಡ್ರ ಮಕ್ಳಿದ್ದಿದ್ರೆ ತಿಳಿಯೋದು, ನಿನಗೂ ಹೆಂಡ್ರ ಮಕ್ಳಿದ್ದಿದ್ರೆ ತಿಳಿಯೋದು. ಏ ಸುಭಾಸ, ತಿಳಿಯೋದಕ್ಕ ಹೆಂಡ್ರು ಮಕ್ಕಳು ಬೇಕಾಗಿಲ್ಲ, ಮನಸ್ಸು ಬೇಕು. ಹೇ ಸುಭಾಸ, ಪೋಸ್ಟ್ ಮ್ಯಾನ್ ಬಂದ. ಏ ಚಂದ್ರಪ್ಪ, ಪೋಸ್ಟ್ ಮ್ಯಾನ್ ಬಂದ, ಬರೀ ಬನ್ನಿ, ಅವ್ನು ಹಿಡ್ಕೊಂಡಿರ್ತೀನಿ. ಏ ಕಲಾವಿದ, ಬಾರೋ ಮಾಲಿಂಗನ ನೆಪರ್ಸಂಬ. ಪೋಸ್ಟ್ ಮ್ಯಾನ್ ಬಂದ. ಏ ರಾಜಪ್ಪ, ನೀನ್ ಅಲ್ಲೇ ಇರ್ಕ, ಅಲ್ಲೇ ಇರ್ಕ. ಪೋಸ್ಟ್ ಮ್ಯಾನ್ ಬಂದು ಎದ್ದೇಳು. ಪಿಂಚಣಿ ತೋಳಿ ಅಂತ ರಾಷ್ಟ್ರಪತಿಗಳು ರೆಸ್ಟ್ ಮಾಡಕ್ ಹೇಳ. ಸುಮ್ಮನೆ ಹಾಳಾಗೋಗ ಅಡಿಸಿ ಮಗನ. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು, ರಾಜ್ಯವನ್ನು ಸೇದಲಿಕ್ಕೆ ಒಳ್ಳೆ ಸಮಯವು. ಒಳ್ಳೆ ಸಮಯ ಒಳ್ಳೆ ಸಮಯ ಉಧಾ 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 ನಾನು ಪಿಂಚಣಿ ಕೊಡೋ, ಬಿಟ್ಬಿಡು. 10 ರೂಪಾಯಿ ಕೊಡ್ತೀನಿ, ದೇಶದ ರಕ್ಷಣೆ ಮಾಡೋಗು. ನಾವು ಆಲ್ರೆಡಿ ದೇಶ ರಕ್ಷಣೆ ಮಾಡಿ ಬಂದಿವಿ. ನಾನು ಪಿಂಚಣಿ ಕೊಡೋ. 20 ರೂಪಾಯಿ ಕೊಡ್ತೀನಿ, ಬಿಟ್ಬಿಡು. ಇಲ್ಲ, ನಾನು ಪಿಂಚಣಿ ಬರೋವರೆಗೂ ಇವತ್ತು ನೀನು ಸೈಕಲ್ ಬಿಡಂಗಿಲ್ಲ. ನೀನೇ ಇಟ್ಕೊಂಬ ಸೈಕಲ್. ರಕ್ತ ಬರಂಗ್ ಕಡ್ದಿ ಅಲ್ಲೋ ಯಪ್ಪ. ಇದು ನನ್ನ ಹೆಂಡತಿ ನೋಡಿದ್ರ ಇದಕ್ಕೂ ಅನುಮಾನ ಪಡ್ತಾಳ ಯಪ್ಪ. ಇದು ನಂಜಾಗಿ ನಂಜು ಬ್ಯಾರೆ ತಿರುಗಿ ಕೈಯ ಕಡಿಬೇಕಂದ್ರೆ ಹಂಗ ಯಪ್ಪ. ಯಾರು ಮಾಡಿದ್ದು? ದೈಹಿಕ ಹಲ್ಲೆ, ಹಿಂಸೆ, ರಕ್ತಪಾತ ಮಹಾಪಾಪ. ಇದು ಅಫೆನ್ಸ್. ಬಾ, ನಮ್ಮ ಆರ್ಮಿ ಒಳಗ ಫಸ್ಟ್ ಏಡ್ ಬಾಕ್ಸ್ ಐತಿ. ಬಾ ಬಾ. ನೋವಾತ? ಬಾ ಬಾ, ಫೋನ್ ಬಾ. ಸೈಕಲ್. ಓ, ಯುವರ್ ರೈಟ್ ಹ್ಯಾಂಡ್ ಈಸ್ ಡ್ಯಾಮೇಜ್. ವೇಟ್, ನಡಿ. ವಯರ್ ಇದ್ದಾರೆ,
ನಾನು ಪೋಸ್ಟ್ ಮ್ಯಾನ್ ಎಲ್ಲ ಕೈ ಸರಿ ಮಾಡ್ಕೊಂಡ್ ಬರ್ತೀನಿ. ಇವತ್ತು ನಿಮ್ ಪಿಂಚಣಿ ಸಿಕ್ಕೈತಿ. ಹಾ ಹಂಗೆ ಹೋಗ್ತೀಯಲ್ಲೋ? ಬೇಡ ಅಂದ್ರು ಕರ್ಕೊಂಡು ಹೋಗ್ತೀಯಲ್ಲೋ? ಈ ಉತ್ಸೊಳೆ ಮಗ ಮಾಲಿಂಗ ಏನೂ ತಿಳಿಯಂಗ ಇಲ್ಲ. ಆ ಪೋಸ್ಟ್ಮನ್ ಸಿಕ್ಕಿದ್ದು ಇವತ್ತ, ಪಿಂಚಣಿ ಬರ್ತಂತ ಅನ್ಕೊಂಡ್ವಿ. ಅತ್ತಿಂದ ಅತ್ತಗ ಕರ್ಕೊಂಡು ಹೋದ, ಅವನು ಅತ್ತಿಂದ ಅತ್ಲಾಗ ಹೋಗ್ಬಿಡ್ತಾನೆ ಇವತ್ತ. ಇನ್ನೆಲ್ಲಿ ಬರ್ತೈತೆ ಪಿಂಚಣಿ? ಇವತ್ತು ಪಿಂಚಣಿ ಬಂದಿದ್ರೆ BP ಗುಳಿಗೆ ತಗೋಬೇಕು ಅಂತ ಮಾಡಿದ್ವಿ. ರಾತ್ರಿ ಎಲ್ಲ ಕಾಲು ಬಳ 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 ಅಂತವೆ. ಇವತ್ತು ಪಿಂಚಣಿ ಬಂದಿದ್ರೆ ನೋವಿನ ಎಣ್ಣೆ ತಗೋಬೇಕು ಅಂತ ಮಾಡಿದ್ದೆ. ಯದಿ ಯಾಕೋ ಚುಚ್ಚಕತ್ತೈತಿ. ಪಿಂಚಣಿ ಬಂದಿದ್ರೆ ದವಾಖಾನೆಗೆ ಹೋಗಿ ತೋರಿಸ್ಕೊಂಡ್ ಬರ್ಬೇಕಿತ್ತು. ಈ ಬೀಡಿ ಸೇದ್ ಸಾಕಾಗೈತಿ. ಪಿಂಚಣಿ ಬಂದಿದ್ರ ಇವತ್ತು ಗಾಂಜಾ ಸೇದನು ಅನ್ಕೊಂಡಿದ್ದೆ. ಅಲ್ರಪ್ಪ, ನನಗಂತೂ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಹಿಂದಿಲ್ಲ ಮುಂದಿಲ್ಲ. ನಿಮಗೆ ಮಕ್ಕಳದಾರಲ್ರು, ಅವ್ರ ಹತ್ರ ರೊಕ್ಕ ಕೇಳ್ಬೇಕು. ಮಕ್ಕಳ ಅವರು ಹಿರಿಯರು ಮಾಡಿದ ಆಸ್ತಿ ಹಂಚ್ಕೊಂತಾರಂತ, ಇನ್ನು ನಮ್ಮನ್ನು ನೋಡ್ಕೊಂತಾರ. ಇವು ಮಕ್ಕಳಿಗೆ ಹಂಗ ಕಾಟ ಕೊಡ್ತೀರಿ. ಈಗಿನ ಕಾಲದ ಹುಡುಗರವರು, ಅವ್ರ ಜೊತೆಗೆ ನಾವ ಹೊಂದ್ಕೊಂಡು ಹೋಗ್ಬೇಕು. ಈ ಸೂಕ್ಷ್ಮ ನಿನಗೆ ತಿಳಿದಿರೋ ಕಲಾವಿದ, ನನ್ನ ಸೊಸಿಗೆ ಒಂದು ಮಾತಂದೆ ಅಂತ ನನ್ನ ಹಿರಿಯ ಮಗ ಎದೆ ಮೇಲೆ ನಂಗಿಗೆ ಕೈ ಹಾಕ್ತ, ಅವತ್ತೇ ನಾನು ಸತ್ತೀನೋ. ಇಷ್ಟೆಲ್ಲ ಮಾಡಿವಿ, ಒಂದು ಮಾತನ್ನು ಹಕ್ಕಿಲ್ಲ ನಮಗೆ. ಹಕ್ಕು ಅಂತ ಹೇಳಕ್ ಹೋದ್ರ ಮನೆಯಲ್ಲಿ ಸುಮ್ನೆ ಮೂಲೆಯಲ್ಲಿ ಕುತ್ಕ ಅಂತಾರೆ. ಸುಮ್ನೆ ಮೂಲೆ ಕುಂತ್ರು ಬಾಯಿಲಿ ಬೆಂಗಳೂರಿಗೆ ಮೊಮ್ಮಕ್ಕಳು ಸೇವೆ ಮಾಡು ಅಂತ ಕರೀತಾರ. ಸೋರುತಿಹುದು ಸಂಬಂಧ ಅಜ್ಞಾನದಿಂದ, ಸೋರುತಿಹುದು ಸಂಬಂಧ ಸಂಬಂಧ ಸಂಬಂಧ, ಸೋರುತಿಹುದು ಸಂಬಂಧ, ಸೋರುತಿಹುದು ಸಂಬಂಧ ಅಜ್ಞಾನದಿಂದ, ಸೋರುತಿಹುದು ಸಂಬಂಧ. ಕಲಾವಿದ ಹೇಳ್ದಂಗೆ ಈಗಿನ ಕಾಲದ ಹುಡುಗರ ಜೊತೆ ನಾವು ಹೊಂದ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತೇನೋ. ಮಕ್ಕಳು ಮೊಮ್ಮಕ್ಕಳು ಸೊಸೆಯರ್ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ರೆ ಈ ತಪ್ಪಲಿ ಭಾವ ಕಡಿಮೆ ಆಗುತ್ತಿತ್ತೋ ಏನೋ. ನಂದೇ ನಡಿಬೇಕು, ನಮ್ಮ ಕಾಲದಲ್ಲಿ ಹಂಗಿತ್ತು ಹಿಂಗಿತ್ತು ಅನ್ನೋದು ಬಿಟ್ಟು ಅವ್ರ ಭಾವನೆಗೂ ಬೆಲೆ ಕೊಟ್ರೆ ಆರಾಮಿರಬಹುದು. ಆಗ ನೋಡು ಸಂಸಾರದಾಗಿರೋ ಮಜಾ. ರಾಜಪ್ಪ, ನಾಗೇಶ್ ಬಂದ. ಈ ಸರಿ ನಾನು ಊದೋದ್ ಬೇಡ, ನೀನು ಊದೋದ್ ಬೇಡ. ಚಂದ್ರಪ್ಪ ಸಾಧು ಪ್ರಾಣಿ ಇದ್ದಂಗ ಅದನ, ಅವನೇ ಊದ್ಲಿ. ಏನು ಹಂಗೇನು ಊದು ಚಂದ್ರಪ್ಪ, ಊದು. ಊದ ಅದೆಷ್ಟು ಊತಿ ಊದು, ನಾನು ನೋಡೇ ಬಿಡ್ತೀನಿ. ಮಂಗೆ ತಾ ಕೆಡೋದಲ್ಲ, ಒಣ್ಣನೆಲ್ಲ ಕೆಡಿಸ್ತೆ ಅಂತ. ಈ ತಿಂಗಳು ಪಿಂಚಣಿ ಬರ್ಲಿ, ನಿನ್ನ ಬಾಕಿ ಚುತ್ತ ಮಾಡಿ ಆಮೇಲೆ ಊದ್ತಾನೆ. ಏನು ಹಂಗೇನ? ಏ ರಜಪಜ್ಜ, ಪೇಟೆಗಿದ್ದ ಯಾರ ಬಂದಾರ ಸೌಲಭ್ಯ ಕೊಡ್ತಾರಂತ, ಅವ್ರನ್ನ ನಾನ ಕರ್ಕೊಂಡ್ ಬಂದೇನಿ. ಚಾ 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 ಚಾ. ಹ್ಯಾಂಗ್ ಬರೋದು ಮುಂದೆ? ಬಹಳ ಸರಳ. ಬಹಳ ಸುಲಭ. ವೆರಿ ಸಿಂಪಲ್. ಟ್ರಿಬಲ್ ಜೆ ಕಂಪನಿ. ಜಿಂಗಲಕ ಜಿಂಗಲಕ ಜೀವನ
ಜಿಗೋ ಕಂಪನಿ. ಈ ವಯಸ್ಸಲ್ಲೇ ನಾವ್ ಚಿಕ್ಕದು ಬರೇ ದೇಕದೇ ಆಗತ್ತೆ. ಡೋಂಟ್ ಫೀಲ್ ಬ್ಯಾಡ್ ಯಾ. ಎಸ್, ವಯಸ್ಸಾಗಿರೋದು ದೇಹಕ್ಕೆ ಮಾತ್ರ, ಮನಸ್ಸಿಗಲ್ಲ. ಹುಣಸೆ ಮರ ಮುಪ್ಪಾದ್ರು ಉಳಿ ಮುಪ್ಪೆ. ಈಜ್ ಮಾತೆ ये तो मन की बात है. ಗಿಚ್ಚಿ ಗಿಲಿ ಗಿಲಿ ಜೀವನ ಗಿಚ್ಚಿ ಗಿಲಿ ಗಿಲಿ. ಹೆಂಡತಿ ಮಕ್ಕಳು ಎಲ್ಲಿ ತನಕ ನಮ್ಮ ಕಂಪನಿ ಇರುತ್ತೆ ಕೊನೆ ತನಕ. ಯಾರಿಗೆ ಯಾರು ಇಲ್ಲ, ನಮ್ಮ ಕಂಪನಿನೇ ನಿಮಗೆಲ್ಲ. ಕ್ಯಾ ಬಾತ್ ಹೈ. ಈಜ್ ಮಾತೆ ಗಿಚ್ಚಿ ಗಿಲಿ ಗಿಲಿ ಜೀವನ ಗಿಚ್ಚಿ ಗಿಲಿ ಗಿಲಿ. ಗಿಚ್ಚಿ ಗಿಲಿ ಗಿಲಿ ಜೀವನ ಗಿಚ್ಚಿ ಗಿಲಿ ಗಿಲಿ. So nice ಯಾ. ನಿಮ್ ಕಂಪ್ನಿ ನಮ್ಮಂತ ವಯಸ್ಸಾದವ್ರಿಗೆ ಏನ್ ಮಾಡ್ತಾ ಐತಿ? ಗಿಚ್ಚಗಿಲಿಗಿಲಿ. ಬಿಪಿ ಶುಗರ್ ಗುಳಿಗೆಗಳನ್ನು ನೀವಿದ್ದಲ್ಲಿಯೇ ಬಂದು ಸರಿಯಾದ ಸಮಯಕ್ಕೆ ತಲುಪಿಸುತ್ತೇವೆ. ಗಿಚ್ಚಗಿಲಿಗಿಲಿ. ವಿಕಲಚೇತನರಿಗೆ ಚೇತನ ತುಂಬುವ ಪರಿಕರಗಳನ್ನು ಒದಗಿಸುತ್ತೇವೆ. ಗಿಚ್ಚ ಗಿಲಿಗಿಲಿ. ಗಿಚ್ಚಿ ಗಿಲಿಗಿಲಿ ಜೀವನ ಗಿಚ್ಚಿ ಗಿಲಿಗಿಲಿ. ಗಿಚ್ಚಿ ಗಿಲಿಗಿಲಿ ಜೀವನ ಗಿಚ್ಚಿ ಗಿಲಿಗಿಲಿ. ಸರ್ಕಳು ನೈಟ್ ಲೇಟ್ ನೈಟ್ ಕಾಲು ಬಳ ये तो कौन की बात है. ವಯೋಸಹಜ ರೋಗಗಳಿಗೆ ವಿದೇಶಿ ಲೇಡಿ ವೈದ್ಯರಿಂದ ನಾಟಿ ಚಿಕಿತ್ಸೆ. ಗಿಚ್ಚಗಿಲಿಗಿಲಿ. ನೊಂದುವೆಂದ ಮನಸ್ಸುಗಳಿಗೆ ಮನರಂಜನೆ. ಗಿಚ್ಚಗಿಲಿಗಿಲಿ. ಗಿಚ್ಚಿ ಗಿಲಿಗಿಲಿ ಜೀವನ ಗಿಚ್ಚಿ ಗಿಲಿಗಿಲಿ. ಇವ ನಮ್ಮ ದೋಸ್ತು ಚಂದ್ರಪ್ಪ ಜೀವನದಾಗ ಬಹಳ ನೊಂದು ಬಿಟ್ಟಿದ್ದಾನೆ. ಚಂದ್ರಪ್ಪ ಗಿಚ್ಚಗಿಲಿಗಿಲಿ. ನನಗೆ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಈ ವಯಸ್ಸಿನಾಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅದು ನಂಗೆ ಆಗೈತಿ. ಅದಕ್ಕೆ ಇರೋದು ನಮ್ಮ ಈ ಕಂಪನಿ. ಜಿಂಗಲಕ ಜಿಂಗಲಕ ಜೀವನ ಜಿಗೋ ಕಂಪನಿ. ನಿಮ್ ಕಂಪ್ನಿಯಾಗ ನಂಗೊಂದು ಪಾರ್ಟ್ ಕೊಡ್ತೀರಿ ನೀವು? ಏ ಅದೇ ನಾಟಕ ಕಂಪ್ನಿನ ಕಂಪನಿ. ಜಿಂಗಲಕ ಜಿಂಗಲಕ ಜೀವನ ಜಿಗೋ ಕಂಪನಿ. ಈಗ ತಿಳಿತೇನೋ? ಈಗ ತಿಳಿತು. ಹಿಂದೆ ಬನ್ನಿ, ಈಗಲೇ ಬನ್ನಿ, ನಮ್ಮ ಕಂಪನಿಯಲ್ಲಿ ಹೆಸರು ನೋಂದಾಯಿಸಿ. ನೀವು ನಮ್ಮತ್ತ, ನಮ್ಮ ಕಂಪನಿ ನಿಮ್ಮತ್ತ. ನಾವು ಹೋಗೋಣ ಅವರತ್ತ. ಒಂದು ಕಂಡೀಷನ್ ಇದೆ, ಕೇಳಿ ಮತ್ತ. ಕಂಡೀಷನ್ ನಮ್ಮ ಕಂಪನಿಯಲ್ಲಿ ಸದಸ್ಯರಾಗಲು ತಿಂಗಳಿಗೆ ಕೇವಲ ಓನ್ಲಿ 2000 rupees. ಬರೀ 2000 ರೂಪಾಯಿಗಳು ಮಾತ್ರ. ಇಡೀ ಸೇದಾಕ್ 2 ರೂಪಾಯಿ ರೊಕ್ಕನ ಇಲ್ಲ ಅಂತ ನಾನು ಇಲ್ಲಿ ಕುಂತೀನಿ. ಇವ್ರ ಕಂಪ್ನಿಗೆ 2000 ರೂಪಾಯಿ ಕೊಡ್ಬೇಕಂತ. ಓನ್ಲಿ 2000 ಅಂತೆ. ನಮ್ಗೆ ಪಿಂಚಣಿ ಬರೋದೇ 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಾರಿ. ಮನೆಯವ್ರಿಗೆ ಮನೆಗೆ ಬೇಸರ ಆಕತ್ತಂತ ಬಂದು ಮ್ಯಾಂಗಿನಂಗಿ ಇಲ್ಲಿ ಕೂತ್ಕೊಂತೀವಿ. ನೀವು ಪೊಕ್ಕಟ್ಟೆ ಕರ್ಕೊಂಡು ಹೋಗೋದಾದ್ರೆ ನಿಮ್ ಹಿಂದೆನೆ ಬಂದು ಬಿಡ್ತೀವಿ. ನಮ್ಮ ಕಥೆನೇ ಹಿಂಗೈತೆ. ನೀವು ಕರ್ಕೊಂಡು ಹೋಗೋದಾದ್ರೆ ನಿಮ್ಮ ಹಿಂದೆ ಹಿಂಗೆ ಬಂದ್ಬಿಡ್ತೀವಿ. ಬಂದ್ವಿ ಬಂದ್ವಿ ನಾವು ಹಿಂದೆ ಬಂದ್ವಿ, ಬಂದ್ವಿ ನಾವು ಹಿಂದೆ ಬಂದ್ವಿ, ಬೇರೆ ಯಾರು ನಿಮ್ಮ ಹಿಂದೆ ಬರೋದಿಲ್ಲ. ಬಂದ್ವಿ ಬಂದ್ವಿ ನಾವು ಹಿಂದೆ ಬಂದ್ವಿ. ಗಿಚ್ಚಗಿಲಿಗಿಲಿ ಜೀವನ ಗಿಚ್ಚಗಿಲಿಗಿಲಿ. ಗಿಚ್ಚಗಿಲಿಗಿಲಿ ಜೀವನ ಗಿಚ್ಚಗಿಲಿಗಿಲಿ. ಕಲಾವಿದ ರಾಜಪ್ಪ, ಚಂದ್ರಪ್ಪ, ನಾನು ಒಬ್ಬರಿಗೆ ಪುಂಗಿ ಓದ್ತೀನಿ. ನಾನೇ ಪುಂಗಿ ಓದೋಕೆ ಕಳಿಸಿದೆ ನಾವು ನಾಗೇಶ. ಈ ತಿಂಗಳು ಪಿಂಚಣಿ ಬಂದ್ರೆ ಅವನು ಬಾಕಿ ಮತ್ತ ಪುಂಗಿನಯ. ನೀ ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು. ನೋಡು, ಹಳೆಯ ಹಾಡು ಹಾಡ್ಕೊತ ಹೊಸ ವಿಚಾರ ಹೊತ್ಕೊಂಡು ಮೌಲಾ ಸಾಬ, ಬೆಣ್ಣೆ ಮೌಲಾ ಸಾಬ. ಒಂಟಿ ಸೀನ ಸೀನು ತಲಿತು ಶುಭ ಶಕುನದ ಹಕ್ಕಿ. ಸಭ ಒಂದೀಟ್ ತಂಗಿಟ್ ಕೊಡ. ಇದೇನ್ ಶುಭ ಕಾಣಂಗಿಲ್ ಬಿಡಿ. ಇವತ್ತು ಪಿಂಚಣಿ ಬಂದಂಗಿಲ್ಲ. ಬರ್ತೇನಪ್ಪ ಆ ಹುಚ್ಚು ಮಾಲಿಂಗ. ಸರ್ಕೋ ಸರ್ಕೋ.
ಅಲ್ಲೋ ಮೌಲಾ ಸಾಬ, ನಿನಗ ಬೆನ್ನಿ ಮೌಲಾ ಸಾಬ ಅಂತ ಹೆಂಗ ಹೆಸರು ಬಂತು? ಏನ್ ಬೆನ್ನಿ ಬಿಸ್ನೆಸ್ ಮಾಡ್ತಿದ್ದೆ ನೀನು? ಅವ ಎಲ್ಲಿ ಬೆಣ್ಣೆ ಬಿಸ್ನೆಸ್ ಮಾಡ್ತಿದ್ನೋ, ಹಿಂದಕ್ಕೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದಾಗ ಅದ್ರ ವಿರುದ್ಧ ಯಾರ್ಯಾರು ಹೋರಾಟ ಮಾಡ್ತಿದ್ರು ಅವ್ರಿಗೆಲ್ಲ ತುಡುಗಿಲೆ ಬೆಣ್ಣೆ ಸಪ್ಲೈ ಮಾಡ್ತಿದ್ನಂತೆ. ಆವಾಗಿಂದ ಬೆಣ್ಣೆ ಮೌಲಾ ಸಾಬ ಅಂತ ಆತ್ ನೋಡ ಒಂದು. ಬೆನ್ನಿ ಮೌಲಾ ಸಾಬ್ರಿಗೆ ಅವ್ರಿಗೆ ನನ್ನ ಕಂಡ್ರೆ ಹೊಟ್ಟೆ ಕಿಚ್ಚು. ನೀವ್ ಒದರು ಬೆನ್ನಿ ಮೌಲಾ ಸಾಬ್ರಿಗೆ. ಅಲ್ಲೋ ಬೆನ್ನಿ ಮೌಲಾ ಸಾಬ, ನಿನ್ನನ್ನು ಕಂಡ್ರೆ ಅವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು? ಮತ್ ನಾನೇನ್ ಅವ್ರಂಗ ಅನ್ಕಂಡಿ? ಏ ನೀನು ಚಿರುತಿದ್ದಂಗ. ಮತ್ತ ಚಿರ್ತಿ ಮೊನ್ನೆ ಲಿಂಗಾಯತರು ಖಾನಾವಳಿಯಾಗ ಊಟ ಮಾಡ್ತಿತ್ತು. ಚಿರ್ತಿಗೆ ವಯಸ್ಸಾಗೈತೋ, ಮನ್ಯಾಗ ಯಾವಾಗ್ಲೂ ಮಾಂಸದ ಊಟ. ಮಾಂಸ ಈ ವಯಸ್ಸದ ಜೀವಕ ಜೀರ್ಣ ಆಗೋದಿಲ್ಲ. ಅದಕ್ಕ ಖಾನಾವಳಿಗೋಗಿ ಮೆತ್ತನೆ ರೊಟ್ಟಿ ತಿನ್ ಬನ್ನಿ 3. ಏ ಕಲಾವಿದ, ಹೋದ್ ಸೋಮವಾರ ನನ್ನ 2ನೇ ಸೊಸಿ ಫಾತಿಮಾ ನನಗೆ ಶುಗರ್ ಐತೆ ಅಂತ ಗೊತ್ತಿದ್ರು ಚಾಕೆ ಬಾಳ ಸಕ್ಕರೆ ಹಾಕೊಟ್ಲು. ಸುಮ್ಮನೆ ಕುಡ್ದೆ, ಹೌದಲ್ಲ? ನಾನು ಕುಡಿತೀನೇನು ಸಿಟ್ಟು ನೆತ್ತಿಗೇರಿ ಚಾ ತೆಗೆದು ಮುಖದ ಮೇಲೆ ಗುಜ್ಜಿದ್ನಿ. ನೀನು ಹುಲಿ ಇದ್ದಂಗ. ಮತ್ತ ಹುಲಿ ಮೊನ್ನೆ ರಾತ್ರಿ ದುರ್ಗವನ ಗುಡಿ ಕಟ್ಟೆ ಮೇಲೆ ಮಲಗಿತ್ತು. ಏ ಹುಲಿ ಮನೆಯಾಗ ಮಲಗಿತ್ತು, ಮಂಚದ ಮೇಲೆ ಪಂಕ ಹಚ್ಕೊಂಡು ಲೋಡ್ ಸೆಟ್ಟಿಂಗ್ ನೋಡು ಪಂಕ ನಿಂತೋತು. ಅದಕ್ಕೆ ನಾನು ದುರ್ಗವನ ಗುಡಿ ಕಟ್ಟಿ ಮೇಲೆ ಬಂದು ಮಲಗಿದ್ದು. ಏ ಕಲಾವಿದ, ಮಂಗಳವಾರ ನನ್ನ 3ನೇ ಸೊಸಿ ಮುಮ್ತಾಜ್ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಮಾಮೂಜಿ ಬಚ್ಚೋಕೆ ಸಾಥ್ ಖೇಲೋ ಅಂದ್ಲು. ಸುಮ್ನೆ ಕೇಳ ಆಡ್ದೆ ಯಾವುದೇ ಇಲ್ಲ. ಖೇಲ್ ಖತಮ್ ಮಾಡೀನಿ. ನೀನು ಸಿಮ್ಮಿದ್ದಂಗ. ಮತ್ತ ಸಿಂಹ ಮುಂಜಾಲೆ ಹೊಳೆಯಾಗ ಜಳಕ ಮಾಡ್ತಿತ್ತು. ಏ ಸಿಂಹ ಹೊಳಿಲಿ ಮೀನ್ ಹಿಡಿಯಕತ್ತಿತ್ತು. ಇಷ್ಟಿಷ್ಟು ಉದ್ದವು 4-5 ಮೀನ್ ಸಿಕ್ಕು. ಏ ಕಲಾವಿದ, ಗುರುವಾರ ನನ್ನ ಮಗ ರಫೀಕ್ ಮನೆಗ್ ಬಂದು ಅಪ್ಪ ಜಾನ್ ಆಸ್ತಿ ಒಳಗೆ ನನ್ ಪಾಲ್ ನನಗ ಕೊಟ್ಬಿಡು ಅಂದ. ಸುಮ್ಮನೆ ಒಂದು ಪಾಲ್ ಕೊಟ್ಟು ಬಿಟ್ಟೆ, ಹೌದಿಲ್ಲ? ಅಪ್ಪ ನಾನ ಇಲ್ಲ ಅವನ ಆಸ್ತಿ ಕೊಡೋದಿಲ್ಲ, ಮನೆ ಬಿಟ್ಟು ಹೊಂಡ ಮಗನ ಅಂದೆ. ಸುಮ್ನೆ ಹೊಂಟೋದ್ನ ಅವ. ಹೊಂಟೆ ಬಿಟ್ಟವ. ಮತ್ತ ಸಿಂಹದ ಮರಿ ಇತ್ತಾಗ ಬರಕತ್ತತಿ. ಕರೆನ ಬನ್ನ. ಇಲ್ಲೇ ಬಂದ್ ನಿಂತೈತಿ. ಅಯ್ಯೋ ಏ ಕಲಾವಿದ, ಏನಾದ್ರೂ ಮ್ಯಾನೇಜ್ ಮಾಡಿ ಮರಿನ ಮನೆ ಕಳಿಸ್ಬಿಡು. ನಾನ್ ಮ್ಯಾನೇಜ್ ಮಾಡ್ತೀನಿ ತಡಿ. ಕಲಾವಿದ, ನೀ ನಾಟಕದಲ್ಲಿ ಹೇಳ್ದಂಗೆ ತುಂಬಾ ತಾರಕ್ನಾಗ ಹೇಳ್ಬೇಡ, ಒಂದಿಟ್ಟು ಹಗರ್ಕ ಮಾತಾಡೋ. ನೀನು ನಮ್ ಗೆಳೆಯರೊಳಗ ಚಿರುತಿದ್ದಂಗ. ಲೇ ರಪ್ಯ, ನಿಮ್ಮ ಅಪ್ಪನ್ ನೀ ಕಾಲ್ ಹಿಡ್ಕೊಂಡು ಕ್ಷಮಿಸು ಅಂತ ಕೇಳಿದ್ರು ಅವ ಕ್ಷಮಿಸೋದಿಲ್ಲ. ಹೆಂಗ ಬಂದಿ ಹಂಗ ಹೊಂಡ ಮಗನ. ಅವ ನನ್ನ ಕಾಲ್ ಹಿಡಿಯೋದಿಲ್ವೋ, ನಾನ ಅವನ ಕಾಲ್ ಹಿಡ್ಕೊಂಡ್ರು ಅವ ನನ್ನ ಕ್ಷಮಿಸಂಗಿಲ್ಲ. ನೀ ನಮ್ ಗೆಳೆಯರೊಳಗ ಹುಲಿ ಇದ್ದಂಗ. ಲೇ ರಪ್ಯ, ನಿಮ್ಮ ಅಪ್ಪ ಬಂದು ಬಾಳ ಕಟ್ಟುರದನವ, ಬಡಿಗೆ ತೊಗೊಂಡ್ ರಪ್ ಬಡಿತನ ಮಗನ. ಹೆಂಗ ಬಂದ್ ಹಂಗ ಹೊಂಡ ಮಗನ. ನಾನು ಅವನಿಗೆ ಹೊಡಿಯೋದಿಲ್ವೋ, ಅವನ ನನಗ್ ಬಡಿತಾನೋ ಯಪ್ಪ. ನೀ ನಮ್ಮ ಗೆಳೆಯರೊಳಗ ಸಿಮ್ಮಿದ್ದಂಗ. ಏ ರಪ್ಯ, ನಿಮ್ಮ ಅಪ್ಪ ನಿನ್ನ ಮನೆಯಿಂದ ಹೆಂಗ್ ಹೊರಗ ಹಾಕ್ಯಾನ ಹಂಗ ಹೊಂಡ ಮಗನ. ಏ ಕಲಾವಿದ, ನಾನು ಅವನ ಮನೆಯಿಂದ ಹೊರಗೆ ಹಾಕಿಲ್ಲೋ, ಅವನ ನನ್ನ ಮನೆಯಿಂದ ಹೊರಗೆ ಹಾಕ್ಯಾನೋ ಯಪ್ಪ. ಸಿಂಹ ಈ ಕಟು ಸತ್ಯವನ್ನು ಎಷ್ಟು ಕಾಲ ಹೊಟ್ಟೆ ಒಳಗಿಟ್ಟುಕೊಂಡಿತ್ತೋ ಏನೋ. 1 ವಾರದಿಂದಲೋ. ಸಿಂಹ ಯಾಕೆ ಖರ್ಚಿಸಲೇ ಇಲ್ಲ? ಸಿಂಹಕ್ಕೂ ಮಾನ ಮರ್ಯಾದೆ ಇರ್ತದೋ? ಎಲ್ಲಿ ನಾನಾ ಬಾಯ್ ಬಿಟ್ಟು ಹೇಳಿದ್ರ ಮನೆತನದ ಮಾನ ಹೋಗತಿ ಅಂತ ಹೊಟ್ಟೆಯಾಗಿ ಹಿಡ್ಕೊಂಡಿದ್ದೆ. ಅರ್ಥಾತ್ ಮೌಲಾ ಸಾಬರ ಪರಿಸ್ಥಿತಿ ಈಗ 1 ವಾರ ಮನೆ ಬಿಟ್ಟು ಹೊರಗೆ ಬಂದ್ರು ತಾವು ಸಿಂಹ ಎಂದು ಭಾವಿಸಿ ಅಭಿನಯಿಸುತ್ತಿದ್ದರು. ಈಗ ಅವರ ಪರಿಸ್ಥಿತಿ ಮೌಲಾ ಸಾಬರಿಗೆ ಪಿಂಚಣಿ ಬಂದ್ರಣ ಜೀವನ, ಇಲ್ಲ ಅಂದ್ರ ರಂಗು ರಂಗಿನ ಬದುಕಿನ ಚೆಯ ಬದುಕು ಬರೆಯುವಾಟ. ರಂಗು ರಂಗಿನ ಬದುಕಿನ ಚೆಯ ಬದುಕು ಬರೆಯುವಾಟ. ಏನೋ ಕಲಾವಿದ ಸುಳ್ಳು ಹೇಳ್ತಿ. ಮೌಲಾ ಸಾಬ್ರನ್ನ ಮನೆಯಿಂದ ಹೊರಗೆ ಹಾಕಿದ ಮೇಲೆ ಅವ್ರ ರಾಜಕೀಯ ಹುಚ್ಚು ಕಡಿಮೆ ಆಗೈತೋ ಇಲ್ಲ? ಅದೆಲ್ಲ ಕಡಿಮೆ ಯಾಕಾತು? ಅವ ಮೊದಲಿಂದ ಹೋರಾಟದ ಸ್ವಭಾವದವನು. ಹೌದು, ಅವನು ಮೊದ್ಲಿಂದಲೂ ರಾಜಕೀಯ ಹುಚ್ಚು ಕಡಿಮೆ ಆಗತ್ತ ನೋಡಂತ ತಡ್ರಿ. ಏ ಮೌಲಾ ಸಾಬ, ಮೊನ್ನೆ ತಹಸೀಲ್ದಾರ್ ಆಫೀಸ್ ಮುಂದೆ ಏನ್ ಮಾಡ್ತಿದ್ರಪ್ಪ?
ಸಿಳ್ಳೆಕ್ಯಾತ್ರ ಮಂಗ್ಯನ ಆಟ ಹಚ್ಚಿದ್ರು. ಅಲ್ಲ, ಹೋರಾಟ, ಕನ್ನಡಕ್ಕಾಗಿ ಹೋರಾಟ. ಕರೇಂದ್ರು, ಯಾರ್ಯಾರು ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಭಾಷಣ ಬಿಗ್ಗೆಕತ್ತಾರೋ, ಯಾರ್ಯಾರು ಕನ್ನಡದ ಹೆಸರಲ್ಲಿ ರೊಕ್ಕ ಹೊಡೆಯಕತ್ತಾರೋ ಅವರೆಲ್ಲ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರ್ಸ್ಯಾರೋ. ಶಿಕ್ಷಣ ಅನ್ನೋದು ವ್ಯಾಪಾರ ಆದಂಗ ಆಗೈತಿ. ಹೌದು, ಇವತ್ತಿನ ಶಿಕ್ಷಣ ಅನ್ನೋದು ಬರೋಬ್ಬರಿ ಶೆಟ್ರಂಗಡಿ ವ್ಯಾಪಾರ ಇದ್ದಂಗ ಐತ್ ನೋಡ್ರಿ. ಹಂಗಾರೆ ನಾವು ಒಂದು ಶಾಲೆ ತೆಗಿಯೋಣ. ಅದು ನಿಮ್ಮಂತವ್ರ ಕೈಲಿ ಆಗೋದಿಲ್ಲ ಬಿಡು. ಅದ್ರ ಹಿಂದೆ ಬಹಳ ದೊಡ್ಡ ಕುಳಗಳ ಕೈವಾಡ ಐತಿ. ದೊಡ್ಡ ಕುಳುಗಳಂದ್ರೆ ಯಾರು? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಕ್ಯಾಪ್ ಕಲಾವಿದ. ಬೀಜ್ ಮಾತು ಹೇಳಿದ್ ನೋಡು. ಅದಕ್ಕ ಎಲ್ಲಾರು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರ್ಸ್ಬೇಕು ಅಂತ ತಹಸೀಲ್ದಾರಿಗೆ ಆಗ್ರಹ ಮಾಡೀನಿ. ಅದೇನಾದ್ರೂ ಜಾರಿಗೆ ಬರ್ಲಿಲ್ಲ ಅಂತಂದ್ರ ಮೌಲಾ ಸಾಹೇಬ್ರ ಉಪವಾಸ ಸತ್ಯಾಗ್ರಹ ಮಾಡ್ತಾರ. ಏಯ್, ನಾನು ಹಂಗೇಳಿರ್ಲಿ. ಹಂಗಾರ ಉಗ್ರವಾದ ಹೋರಾಟ ಮಾಡ್ತೀರಿ? ಅಲ್ಲ, ವಿಧಾನಸೌಧಕ್ಕ ಮುತ್ತಿಗೆ ಹಾಕ್ತಿವಿ. ಬರ್ಬೇಕಾ ಮತ್ತ ನೀವೆಲ್ಲ? ವಿಧಾನಸೌಧ ಬಹಳ ದೊಡ್ಡದೈತಿ. ನಮ್ಮಂತ ವಯಸ್ಸಾದವ್ರ ಕೈಲಿ ಮುತ್ತಿಗೆ ಹಾಕಕ್ ಆಗುದಿಲ್ಲ ಬಿಡಪ್ಪ. ನಾವಿಲ್ಲೇ ಹಾಕೊಂತೀವಿ ಪೋಸ್ಟ್ ಆಫೀಸಿಗೆ ಮುತ್ತಿಗೆನ. ಸ್ವಾರ್ಥ, ಬರೀ ಸ್ವಾರ್ಥ. ಬಾ 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 ಬಾ, ಎಷ್ಟು ಅಡಿಗೆ ಐತೋ ನಿನ್ನೊಳಗ್ ಕಲೆ. ಕಲೆ ಅಲ್ಲೋ, ಕನ್ನಡ ಕನ್ನಡ. ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ. ಆಲೋ ಓ ಆಲೋ ಓ. ಎದಿ ಯಾಕೋ ಚುಚ್ಚಕ್ಕ ತೆಗೆದ್ಕೊಂಡ್ರು. ಏ ಸುಭಾಸ, ಆ ಚಂದ್ರಪ್ಪನ ಮನೇಲಿ ನೀರು ಇಸ್ಕೊಳ್ಳೋ, ಬೇಗ ಬೇಗ ಇಸ್ಕೋ. ಉಸಿರಾಡು ಉಸಿರಾಡು, ಏನಾಗಲ್ಲ ಚಂದ್ರಪ್ಪ, ಭಯ ಪಡಬೇಡ. ಸ್ವಲ್ಪ ಗಾಳಿ ಬಿಸಿ ಜೋರಾಗಿ. ಚಂದ್ರಪ್ಪ ಕುಡಿ ಕುಡಿ ಕುಡಿ. ನಿಧಾನ ಕೂರ್ಸು. ಏ ಚಂದ್ರಪ್ಪ, ದವಾಖಾನಿಗೆ ಹೋಗೋಣ. ಎದ ನಡಿ ನಡಿ, ದವಾಖಾನಿಗೆ ಹೋಗೋಣ. ಪಿಂಚಣಿ ಬರ್ಬೇಕಲ್ಲ. ಇಲ್ಲ, ನಾ ಬರಂಗಿಲ್ಲ. ಇಲ್ಲ, ನಾ ಬರಂಗಿಲ್ಲ. ಬರಂಗಿಲ್ಲ, ನಾ ಬರಂಗಿಲ್ಲ. ಇಲ್ಲ, ಬರಂಗಿಲ್ಲ. ವಯೋವೃದ್ಧರೇ ಹಾಗೂ ಭಾರತದ ಸತ್ಯ ಪ್ರಜೆಗಳೇ, ಈ ಜಗತ್ತು ತನ್ನ ಹೃದಯ ಎದೆಯನ್ನು ತೆಗೆದು ಮಾರಾಟಕ್ಕಿಟ್ಟಿದೆ. ಹೌದು, ಈ ಜಗತ್ತು ತನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆಯನ್ನು ಮಾರಿ ಈಗ ತನ್ನ ಹೃದಯವನ್ನು ಮಾರಾಟಕ್ಕಿಟ್ಟಿದೆ. ಅಂದ್ರಪ್ಪ ಅಂದ್ರ ನಾನು ತಿಳಿಯಂಗಿಲ್ಲ. ನೀವ್ ಹೇಳ್ರಿ, ನನಗೆ ಹುಚ್ಚಿಡ್ದಾತ ಹೇಳ್ರಿ. ಇಲ್ಲ ಇಲ್ಲ, ಹೌದಲ್ಲ? ಬರ್ರಿ ಹಾಗಾದ್ರೆ ಇಲ್ಲಿಂದ ನೋಡೋಣ. ಬರ್ರಿ 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 ಬರ್ರಿ. ಯಾಕೆ? ಯಾಕಂದ್ರ ನನಗೆ ಹುಚ್ಚಿಡ್ದತ್ತಂತ. ನನ್ನ ಹುಚ್ಚಿಡ್ದವಕ ಸೇರಿಸ್ತಾರಂತ. ನಾನು ಹುಚ್ಚಲ್ಲ, ನಾನು ಹುಚ್ಚಲ್ಲ, ಹೌದಲ್ಲ? ಮತ್ ನೀವು ಯಾರು ಹುಚ್ಚರಲ್ಲ. ಬರ್ರಿ ಓಡೋಣ, ಬರ್ರಿ ಬರ್ರಿ, ಓಡ್ರಿ 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 ಓಡ್ರಿ. ನಮಗೆ ಯಾರಿಗೂ ಹುಚ್ಚಿಡ್ದಿಲ್ಲ, ಆದ್ರೆ ಈ ಜಗತ್ತಿಗೆ ಹುಚ್ಚಿಡ್ದೈತಿ. ಓಡು ಓಡು. ಆಡಿಸಿ ನೋಡು, ಬೀಳಿಸಿ ನೋಡು,
ಕರೆದುಕೊಂಡಿತು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ರಾಜಪ್ಪ, ಆ ಹುಚ್ಚಿನ ಮಾತು ಹೆಂಗ್ ಕೇಳ್ತೀಯ? ಹೋಗಿ ನೋಡು. ಎಂದಿಗೂ ನಾನು ಹೀಗೆ ಇರುವೆ. ಜೀವ ಹೋಗೈತ್ರು. ಎಂದು ನಗುವುದು. ನಾನು ಹೇಳಿಲ್ಲ ಚಂದ್ರಪ್ಪ, ನಕ್ಕೋ ಅಂತ ಹೋಗಿ ನಕ್ಷತ್ರ ಆಗ್ಯಾನ. ಹೀಗೆ ನಗುತ್ತಲಿರುವುದು ನೋಡ್ರೋ, ಹೀಗೆ ನಗುತ್ತಲಿರು. ಈಗೇನ್ ಮಾಡೋದು? ಮಗ ನೋಡಿದ್ರೆ ಅಮೇರಿಕಾಗದಾನು, ಸೊಸಿ ನೋಡಿದ್ರೆ ಬೆಂಗಳೂರಾಗದಾಳು. ಏನ್ ಮಾಡೋದೀಗ? ಏ ಕಲಾವಿದ, ನೀನ್ ಹೋಗಿ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡ್ಕೋ. ಆಯ್ತು. ಮೌಲಾ ಸಾಬ, ನೀನ್ ಹೋಗಿ ಊರ್ ಜನಕ್ಕೆಲ್ಲ ಸುದ್ದಿ ಮುಟ್ಟಿಸ್ಬಾ. ಸುಭಾಸ, ಅವನು ಸೊಸಿ ಫೋನ್ ನಂಬರ್ ತಗೊಂಡು ಬರಕ್ ಹೇಳು. ಮಲಿಂಗ, ನೀನ್ ಇಲ್ಲೇ ಇರು. ಏಯ್, ಎಲ್ಲಿಗೊಂಡಿ ಒಬ್ಬನೇ ಬಿಟ್ಟು? ನಾನು ಅವನ ಮಗನ ಫೋನ್ ನಂಬರ್ ತಗೊಂಡು ಸುದ್ದಿ ಮುಟ್ಟಿಸಿ ಬರ್ತೀನಿ. ನೀನ್ ಇಲ್ಲೇ ಇರು. ಇವ ಸತ್ತಾನಂತ ಈ ಸುಳೆ ಮಕ್ಳೇನು ಗೊತ್ತಾತು ಅಂತೀರಿ? ಉಸಿರಿಂತಷ್ಟೇ ಸತ್ತಂಗೇನು? ಸತ್ತಾರಂಗ್ ಬದುಕಿದ್ರು ಸತ್ತಂಗ, ಬದುಕಿದ್ರ ನನ್ನಂಗೆ ಬದುಕಬೇಕು. ಏ ಮಲಿಂಗ, ರಾಜಪ್ಪ ಎಲ್ಲಿಯೋ? ಏ ಕಲಾವಿದ, ರಾಜಪ್ಪ ಎಲ್ಲ? ಸುಭಾಸ, ರಾಜಪಿಲ್ಲಿದನೋ? ಹೋದ್ ಕೆಲಸ ಏನಾಯ್ತು? ನಾನು ಸಂಸ್ಕಾರಕ್ಕ ವ್ಯವಸ್ಥೆ ಮಾಡಿದ್ದೀನಿ. ನಾನು ಊರಿಗೆಲ್ಲ ಸುದ್ದಿ ಮುಟ್ಸಿದ್ದೀನಿ. ನಾನು ಇವನ್ ಸೊಸಿಗೆ ಫೋನ್ ಮಾಡಿದ್ದೆ. ಮಕ್ಕಳು ಪರೀಕ್ಷೆದವೆ, ಬಿಟ್ಟು ಬರಕ್ ಹೆಂಗಾಗ್ತತೆ? ಮಕ್ಕಳ ಭವಿಷ್ಯದ ಪ್ರಶ್ನೆ. ಸಂಸ್ಕಾರ ಬೇಕಿದ್ರೆ ನಾಡ್ದಿಟ್ಕೊಳ್ರಿ ಅಂತ ಹೇಳಿದ್ರು. 2 ದಿನ ಹೆಣ ಇಟ್ರೆ ಅದ್ರ ಗತಿ ಏನಾಕತ್ತು? ಏ ಮೌಲಾ ಸಾಬ, ಇಷ್ಟೊತ್ತನ ಗೆಳೆಯ ಅಂದು ಈಗ ಉಸಿರು ನಿಂತ ತಕ್ಷಣ ಹೆಣ ಅನ್ನಕತ್ತಿಯಲ್ಲೋ. ನಾನು ಅವನ ಮಗನಿಗೆ ಫೋನ್ ಮಾಡಿದ್ನಿ. ಅಮೇರಿಕಾಗದೀನಿ, ಬರೋದು 3 ದಿನ ಆಕತೆ ಅಂದ. ನಾನು ತೈನ ಹಾಸ್ಬಿಟ್ಟು ಬೇಡ್ಕೊಂಡಿ. ಇರೋ ಒಬ್ಬ ಮಗ ಅದಿ, ತಂದಿ ಸಂಸ್ಕಾರ ಮಾಡಿ ಪುಣ್ಯ ಕಟ್ಕೊ ಅಂದಿ. ಅದಕ್ಕೆ ಅವ ಏನಂದ ಗೊತ್ತೇನು? ಏನಂದ? ನಾನು ನಿಮಗ್ ರೊಕ್ಕ ಕೊಡ್ತೀನಿ, ಸಂಸ್ಕಾರ ಮಾಡಿ ಮುಗಿಸ್ರಿ ಅಂದ. ಅವ ಬರೋದಿಲ್ಲ ಅಂತ? ಅವ ಅಲ್ಲೇ ಕುತ್ಕೊಂಡು ವಿಡಿಯೋ ಕಾಲಿಂಗ್ನಾಗ ಸಂಸ್ಕಾರ ನೋಡ್ತಾನಂತೂ. ವಿಡಿಯೋ ಕಾಲಿಂಗ್ ಅಂದ್ರ? ಮೊಬೈಲ್ ಬಂದವಲ್ಲಪ್ಪ, ಮೊಬೈಲು. ಸಂಸ್ಕಾರ ಮಾಡು ಮುಂದೆ ಮುಂದೆ ಅದನ್ನು ಹಿಡಿಯೋದಂತೆ. ಅವ ಅಲ್ಲೇ ಕುತ್ಕೊಂಡು ಅದನ್ನ ನೋಡ್ತಾನಂತೋ. ಅವನು ಬರೋದಿಲ್ಲ ಅಂತ ಹಂಗಾದ್ರ? ಜನ್ಮ ಕೊಟ್ಟ ತಂದೆ ಸಂಸ್ಕಾರದ ಅವನು ಅಲ್ಲೇ ಕುತ್ಕೊಂಡು ನೋಡ್ತಾನಂತ? ಎತ್ತನ ಅಮೇರಿಕ, ಎತ್ತನ ಹಡುತ್ತಂದಿ. ಈ ತಂತ್ರಜ್ಞಾನ ಬಂದು ಸಂಬಂಧಗಳಿಗೆ ಅರ್ಥನೇ ಇಲ್ದಂಗಾಗೈತೆ ನೋಡು. ಈ ತಂತ್ರಜ್ಞಾನ ಒಳ್ಳೇದಕ್ಕೆ ಬಂದಾಯ್ತು, ಕೆಟ್ಟದ್ದಕ್ಕೆ ಬಂದಾಯ್ತು. ಮುಂದೆ ಇನ್ನು ಏನೇನು ಕಾದತ್ತು? ನಮ್ಮ ಗೆಳೆಯ ಒಬ್ಬ ಯಾರು ಇಲ್ಲದ ಅನಾಥ ಶವ ಆಗ್ತಾರಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾವೆಲ್ಲ ದಿವ ಇಲ್ಲ? ಏ ಕಲಾವಿದ, ನಾವೆಲ್ಲ ದಿವ ಇಲ್ಲ? ನಾವೆಲ್ಲ ಇಲ್ಲಿ ದಿವ ಇಲ್ಲ? ಖರೆ ಐತೆ ಮಾಲಿಂಗ ಹೇಳೋದು ಖರೆ ಐತಿ. ನಾವೆಲ್ಲರೂ ಅದೀವಿ.
ಎತ್ರಿ. ಹೋಗ್ಬಾ with all our friends' blessings. ಎತ್ರಿ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ. ಯಾಕೋ ಸುಬಸಪ್ಪ ಹಿಂಗ್ ಕುಂತಿ ಪಿಂಚ್ರಿ ಕೇಳಂಗಿಲ್ಲ ಏನ? ರಾಜನ್ ಸಾವ್ಕಾರ ಯಾಕ್ರಿ ಹಿಂಗ್ ಕುಂತೀರಿ? ಚಾ ತರಿಸ್ಲೇನ? ನೀವ್ ಹಿಂಗ್ ಕುಂದ್ರಬಾರ್ದ್ರಿ. ಓಹೋ ಮೌಲ ಸಾಬ್ರು ಇಲ್ಲೇ ಕುಂತಾರ, ಪಿಂಚಣಿ ಬಂದಿಲ್ಲ ಅಂತ ನನ್ನ ವಿರುದ್ಧ ಹೋರಾಟ ಮಾಡಕತ್ತಾರೇನ್ರಿ ರಾಜನ್ ಸಾವ್ಕಾರ? ಓಹೋ ಕಲಾವಿದ್ರು ಎಲ್ರೂ ನಗಿಸುವಂತ ಕಲಾವಿದ್ರ ಹೆಂಗ್ ಕುಂತ್ರಿ ಹೆಂಗ್ರಿ? ನೀವು ಅಶ್ವತ್ಥಾಮ ನಾಟಕದಾಗ ಪೌಡಿಸುವರು ಪಾಂಡವರು ಅಂತ ಖಡಕ್ ಡೈಲಾಗ್ ಹೊಡಿದಿರಲ್ಲ, ಡೈಲಾಗ್ ಹೊಡಿರಿ ನೋಡೋಣ. ಹೌದು, ಚಂದ್ರಪ್ಪಲ್ಲಿ ರಾಜನ್ ಸಾವ್ಕಾರ, ಚಂದ್ರಪ್ಪಲ್ಲಿ ಮೊನ್ನೆ ಬೆಂಗಳೂರಿಂದ ಬಂದ ಚಂದ್ರಪ್ಪ ಕುಂಟಾಕ್ ಕುಂತಿದ್ದ, ಏನಾಗಿತ್ತು? ಹೌದು ಚಂದ್ರಪ್ಪಲ್ಲಿ. ಓಹೋ ಆ ಮನುಷ್ಯ ಹಸು ತಡ್ಕೊಳ್ಳೋದಲ್ಲ, ಊಟಕ್ಕ ಮನೆಗೆ ಹೋಗಿರ್ಬೇಕಂತ ಕಾಣಿಸುತ್ತಾ? ಏ ಕಲಾವಿದ, ನಿಮ್ ನಾಟಕ ಕಂಪ್ನಿ ಒಳಗ ಯಾವ್ದಾದ್ರು ಒಂದು ಹಳೆ ವಿಗ್ ತಂಬ, ಅದನ್ನ ಚಂದ್ರಪ್ಪ ಹಾಕ್ಸನಂತ. ಆ ಬೋಳ ತಲಿ ನೋಡಕ್ ಆಗೋದಿಲ್ಲ. ಏ ಮಲಿಂಗ, ಚಂದ್ರಪ್ಪ ಎಲ್ಲೋ?
ನಿಮ್ಗೊಂದು ಮಜಾ ಗೊತ್ತಾ? ಈ ತಿಂಗಳು ನಿಮ್ಗೆ ಯಾರಿಗೂ ಪಿಂಚಣಿ ಬಂದಿಲ್ಲ. ಬಂದಿರೋದು ಚಂದ್ರಪ್ಪನ ಒಬ್ಬನ್ಗ. ಹಾ, ಚಂದ್ರಪ್ಪನ ಒಬ್ಬನ್ಗ. ಈ ಲೋಕದಾಗ ಮನುಷ್ಯ ಬದುಕಿದ್ದಾಗ ಸಿಗಬೇಕಾದ ಮಾನ ಸನ್ಮಾನ ಪ್ರಶಸ್ತಿಗಳು ಆತ ಸತ್ತ ನಂತರವೇ ಸಿಗುತ್ತೆ. ನಮ್ಮ ಚಂದ್ರಪ್ಪನ ಪಿಂಚಣಿ ಹಂಗೆ. ಸಾವಿನೂರಿಗೆ ಸಾಗುವ ಮುನ್ನ ಸಂತೆಯಲ್ಲೊಮ್ಮೆ ಆಡುವಾಟ. ಸಾವಿನೂರಿಗೆ ಸಾಗುವ ಮುನ್ನ ಸಂತೆಯಲ್ಲೊಮ್ಮೆ ಆಡುವಾಟ. ಆದಿ ತಿಳಿಯದ ಅಂತರ್ಯದ ಕರುಣ ಕರೆಯಾಟ. ಆದಿ ತಿಳಿಯದ ಅಂತರ್ಯದ ಕರುಣ ಕರೆಯಾಟ. ಸಂಬಂಧದಾಟ 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 ಸಂಬಂಧದಾಟ. ಇದು ಸಂಬಂಧದಾಟ. ಒಂದೆರಡು ನಿಮಿಷ ನಮ್ಮ ಕಲಾವಿದರ ಪರಿಚಯ ಮಾಡಿಕೊಡ್ತೀವಿ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು PM ನಾಗರಾಜಯ್ಯ ಅಂತೇಳಿ, ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗದವನು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತೇಳಿ, ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ. ಶರಣಾರ್ಥಿಗಳು. ನನ್ನ ಹೆಸರು ಪ್ರಸಾದ್ ಅಂತ, ಬಳ್ಳಾರಿ ಜಿಲ್ಲೆಯವನು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್, ಗದಗ ಜಿಲ್ಲೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್, ಕೊಡಗು ಜಿಲ್ಲೆ. ಶರಣಾರ್ಥಿಗಳು. ನಾನು ಗಿರೀಶ್ ರಾಗಿ, ರಾಮನಗರ ಜಿಲ್ಲೆಯವನು. ಶರಣಾರ್ಥಿ ಹಾಗೂ ಎಲ್ಲರಿಗೂ ಶುಭರಾತ್ರಿ. ನನ್ನ ಹೆಸರು ಅಂಜಿನಪ್ಪ, ಚಿತ್ರದುರ್ಗ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ, ಬಾಗಲಕೋಟೆ ಜಿಲ್ಲೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಕುಮಾರ್, ಕೊಟ್ಟೂರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಠಲ್ ಅಂತ, ಬದಾಮಿ. ನಟನೆಯಲ್ಲಿ ಇಷ್ಟು ಜನ ಆದರೆ ಹಿನ್ನೆಲೆ ಸಂಗೀತದಲ್ಲಿ ಉಮೇಶ್ ಪತ್ತಾರ್, ಬಿಜಾಪುರ. ಅವರಿಗೆ ತಬಲಾ ಸಾಥಿ ಶಿವಾನಂದ್ ಬಡಿಗರ್, ಇದೇ ನಿಮ್ಮ ಬೆಳಗಾಂ ಜಿಲ್ಲೆಯವರು. ಧ್ವನಿ ಮತ್ತು ಬೆಳಕು ಅಮೀರ್ ಅವರು. ನಮ್ಮ ಇನ್ನೊಬ್ಬರು ಟೆಕ್ನಿಷಿಯನ್ ಇದ್ದಾರೆ, KP ರಾಜು ಅವರು, ಚಿತ್ರದುರ್ಗ ಜಿಲ್ಲೆಯವರು. ಇನ್ನು ನಮ್ಮನ್ನೆಲ್ಲ ಕಾರ್ಯಕ್ರಮ ಸ್ಥಳಗಳಿಗೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಡ್ರೈವರ್ ಸಿದ್ದನವ್ರು ಮಾಡ್ತಾರೆ, ಅವ್ರದ್ದು ಚಿತ್ರದುರ್ಗ. ನನ್ನ ಹೆಸರು ಸಂಗಮೇಶ, ನಾನು ಗದಗ ಜಿಲ್ಲೆಯವನು. ನಮಗೆ ಇಲ್ಲಿ ಕರೆಸಿ ನಾಟಕ ಮಾಡಲು ಅವಕಾಶ ಮಾಡಿಕೊಟ್ಟ ಪರಮ ಪೂಜ್ಯರಿಗೆ ನಮ್ಮ ಚಿತ್ರದುರ್ಗದ ಮುರುಘಾ ಮಠದ ಪರವಾಗಿ, ನಮ್ಮೆಲ್ಲ ಕಲಾವಿದರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು. ಭಾವಪರವಶತೆಯಿಂದ, ತನ್ಮಯತೆಯಿಂದ, ತಲ್ಲೀನವಾಗಿ ಈ ಒಂದು ನಾಟಕ ಅತ್ಯಂತ ಮನಮುಟ್ಟುವಂತೆ ಪ್ರಸ್ತುತಪಡಿಸಿದಂತಹ ಜಮುರಾ ಕಲಾ ತಂಡದ ಎಲ್ಲ ಕಲಾವಿದರಿಗೆ ಅಭಿಮಾನದ ಚಪ್ಪಾಳೆ ಮೂಲಕ ನಾವು ಅವರಿಗೆ ವಂದನೆ, ಅಭಿನಂದನೆಗಳನ್ನು ಈ ಮುಖಾಂತರವಾಗಿ, ವೇದಿಕೆ ಮುಖಾಂತರವಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಜಮುರಾ ಕಲಾ ತಂಡದ ಸಂಗೀತ ಕಲಾವಿದರಿಗೆ ಶ್ರೀಯುತ MS ಪಾಟೀಲ್ ಗುರುಗಳು 100 ರೂಪಾಯಿ ನಗದು ಪ್ರೋತ್ಸಾಹ ಧನವನ್ನು ನೀಡಿದ್ದರ ಕರೆಗೆ ತಾವು ಸ್ಪಂದಿಸಿದ್ದೀರಿ. ತಮಗೆ ಅನಂತ ಶರಣಾರ್ಥಿಗಳನ್ನು, ಕಾವಿನಾಡಿಗೆ ತಮ್ಮ ಚಿಂತನೆಯನ್ನು ಹರಿಸುವಂತಹ ಮಹಾನ್ ವಾಗ್ಮಿಗಳು, ಚಿಂತಕರು ನಾಳಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಾರ್ಯಕ್ರಮವೂ ಕೂಡ ಸರಿಯಾಗಿ 6 ಗಂಟೆಗೆ ಪ್ರಾರಂಭಗೊಳ್ಳುತ್ತದೆ. ಬಹಳ ಅದ್ದೂರಿಯಾಗಿ ನಡೆಯುವಂತಹ ಕಾರ್ಯ